ಅಂಡ್ ಈಗ ಚಾರ್ಜ್ ಶೀಟ್ 0308 ಸಿನಿಮಾದ ನಿರ್ದೇಶಕರಾದ ವೆಂಕಟ್ ಭಾರದ್ವಾಜ್ ಸರ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಬಂದ್ಮೇಲೆ ನಮ್ಮ ಸಿನಿಮಾಗೆ ಬಂಡವಾಳ ಹಾಕ್ದವ್ರು ಬರಲೇಬೇಕಲ್ವಾ. ಸೊ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ನಿರ್ಮಾಪಕರಾದ ಲಕ್ಷ್ಮಣ್ ಸರ್ ಅಂಡ್ ದಿನೇಶ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಸರ್, ನಾವು ಸಾಂಗ್ ಲಾಂಚ್ ಆಯ್ತು, ಟೀಸರ್ ಲಾಂಚ್ ಆಯ್ತು. ರಾಕ್ಲೈನ್ ವೆಂಕಟೇಶ್ ಸರ್, ಪ್ಲೀಸ್ ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಚಾರ್ಜ್ ಶೀಟ್ ಚಿತ್ರದ ಟ್ರೈಲರ್, ಟೀಸರ್, ಇಂದಿನ ಸಿನಿಮಾ ಹತ್ತಿರದಲ್ಲೇ ಬಿಡುಗಡೆ ಆಗುತ್ತೆ. ತುಂಬ ಸಂತೋಷ ಆಯಿತು ನೋಡಿ. ಸುಂದರರಾಜ್ ಅವರ ಅದರಲ್ಲೂ 250ನೇ ಚಿತ್ರ ಚಾರ್ಜ್ ಶೀಟ್ ಅನ್ನೋದು ತುಂಬ ಸಂತೋಷ. ಒಬ್ಬ ಕಲಾವಿದರಾಗಿ ಬಂದು ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿದ್ದೀರಿ ಅನ್ನಿಸುತ್ತೆ. ಇನ್ನಾಗಿಲ್ಲ, ಇನ್ನು ಮುಂದಕ್ಕೆ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತು. ಆಗಲಿ, ಆದಷ್ಟು ಬೇಗ. ಸೊ ಒಂದು ಕಲಾವಿದನಾಗಿ ಬಂದು ಹಲವಾರು ಪಾತ್ರಗಳಲ್ಲಿ ಎಷ್ಟೋ ವರ್ಷಗಳಿಂದ ಒಂದು 250 ಚಿತ್ರಗಳನ್ನು ಅವರು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ನನಗೆ ಸುಂದರರಾಜ್ ರವರ ಬಗ್ಗೆ ಹೇಳಬೇಕು ಅಂದರೆ, ನನಗೆ ತುಂಬ ಆತ್ಮೀಯರು ಒಬ್ಬ ಕಲಾವಿದರಾಗಿ ಮಾತ್ರ ಅಲ್ಲ, ಒಬ್ಬ ಕಲಾವಿದನಾಗಿ ಬಂದು ನನ್ನ ಕೆಲಸ, ಒಬ್ಬ ಕಲೆ, ಚಿತ್ರರಂಗದಲ್ಲಿ ಪಾತ್ರ ಮಾಡೋದು ಅಷ್ಟೇ ಅಂತ ಎಷ್ಟೋ ಜನ ಸೀಮಿತವಾಗಿ ಅಯ್ಯೋ ಸಾಕಪ್ಪ ನನಗೆ ಅಂತಾರೆ. ಬಟ್ ಸುಂದರರಾಜ್ ಕಲಾವಿದರಾಗಿ ಮಾತ್ರ ತೊಡಗಿಸ್ಕೊಂಡಿಲ್ಲ, ಅವರು ಚಿತ್ರರಂಗದ ಹಲವಾರು ಸಂದರ್ಭಗಳಲ್ಲಿ ಚಿತ್ರರಂಗನ ಬೆಳೆಸುವಂಥ ಒಂದು ಸಂದರ್ಭ ಬಂದಾಗ ಮುಂದೆ ನಿಂತುಕೊಂಡು ಚಿತ್ರರಂಗದ ಏನೇ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆ ಸಂದರ್ಭದಲ್ಲಿ ಅದನ್ನೆಲ್ಲ ನಿಭಾಯಿಸ್ತಾ ಚಿತ್ರರಂಗನ ಯಾವ ರೀತಿ ಮುಂದಕ್ಕೆ ತಂದರು ಅನ್ನೋದನ್ನು ನನ್ನ ಕಣ್ಣು ಮುಂದೆ ನಾನು ಅವ್ರ ಜೊತೆಯಲ್ಲಿದ್ದು ನೋಡಿದ್ದೀನಿ. ನಾನು ಇದು ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ. ನಾನು ಒಂದು ಕಲಾವಿದರಾಗ್ಬೋದು, ನಾನು ಒಂದು ಕಲಾವಿದರ ಸಂಘದಿಂದ ಅಂದರೆ ಅಣ್ಣವರಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಆ ಸಂದರ್ಭಗಳಲ್ಲಿ ಎಷ್ಟು ಕಷ್ಟಪಟ್ಟು ಒಂದು ಕಲಾವಿದರ ಭವನ ಕಟ್ಟೋದಾಗಲಿ, ಕಲಾವಿದರ ಸಂಘ ಕಟ್ಟಬೇಕು, ಅದನ್ನು ಹಿರಿಯರ ಒಂದು ಆಶೀರ್ವಾದ ಮತ್ತು ಅವರ ಅನಿಸಿಕೆಗಳನ್ನು ಚಿತ್ರರಂಗಕ್ಕೆ ಯಾವ ರೀತಿ ಅಳವಡಿಸ್ಕೊಂಡು ಚಿತ್ರರಂಗನ ಬೆಳೆಸಬೇಕು ಅನ್ನೋದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸುಂದರರಾಜನ ಒಂದು ನನಗೆ ತುಂಬ ಹತ್ತಿರದಿಂದ ಅಂತ ಹೇಳ್ತಾ ಇರೋದಕ್ಕೋಸ್ಕರ ನಿಮಗೂ ಗೊತ್ತಾಗಲಿ ಅಂತ ಹೇಳ್ತೀನಿ. ಕಲಾವಿದರ ಭವನ ಕಟ್ಟಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಚಿತ್ರರಂಗಕ್ಕೆ ಒಬ್ಬ ಕಲಾವಿದರ ಸಂಘ ಕಟ್ಟಬೇಕು ಅನ್ನೋ ರಾಜ್ಕುಮಾರ್ ಅವರ ಆಸೆ, ಅಂಬರೀಷ್ ಅವರ ಆಸೆ, ವಿಷ್ಣು ಸರ್ ಆಸೆ ಎಲ್ಲ ಇದ್ದಾಗ ಬಂದು ನಿಂತ್ಕೊಂಡು ಕೋರ್ಟು ಕಚೇರಿ ಮತ್ತು ದುಡ್ಡು ಕಾಸು ಎಲ್ಲ ಕೈಯಿಂದ ಹಾಕ್ಕೊಂಡು ಖರ್ಚು ಮಾಡಿಕೊಂಡು ಆ ಕಲಾವಿದರ ಭವನಕ್ಕೆ ಯಾವ ರೀತಿ ನಾವು ಕಟ್ಟಬೇಕು, ನಿಲ್ಲಿಸಬೇಕು ಅನ್ನೋದನ್ನು ನಾನು ಕಣ್ಮುಂದೆ ನೋಡಿ ನನಗೆ ನಿಜವಾಗ್ಲೂ ಹೇಳ್ತೀನಿ, ಅದು ತುಂಬ ಕಮ್ಮಿ ನಮ್ಮಲ್ಲಿ ಆ ಥರ ಒಂದು ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು. ಆ ಜವಾಬ್ದಾರಿ ಸ್ಥಾನ ಅಂದಾಗ ಎಲ್ಲರಿಗೂ ಗೊತ್ತು, ಅದರಲ್ಲಿ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಸೊ ಎಲ್ಲ ತಗೊಂಡು ಅದರಲ್ಲೂ ಇಷ್ಟು ಚಿತ್ರಗಳು ಮಾಡಿರೋದು ಯಾರೋ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಅವೆಲ್ಲ ಟೈಮ್ ಬರೀ ಕಲಾವಿದನಾಗಿ ನಡೆಸಿದ್ರೆ ಇನ್ನೂ ಹಲವಾರು ಚಿತ್ರಗಳನ್ನು ಮಾಡ್ತಾಯಿದ್ರು ಸುಂದರರಾಜ್ ಅಂತ. ನಿಜಾನೇ ಅದು. ಸೊ ಅವರಿಗೆ ಈ 250 ಚಿತ್ರಗಳು ಒಂದು ದೊಡ್ಡ ಯಶಸ್ವಿ ತರಲಿ. ಹಾಗೆ ನಿರ್ಮಾಪಕರು, ನಿರ್ದೇಶಕರಿಗೆ ಮತ್ತು ಆ ಚಿತ್ರದಲ್ಲಿ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗಿವತ್ತು ಮೊದಲನೇದಾಗಿ ತುಂಬ ಖುಷಿ ಆಗ್ತಿರೋ ವಿಷಯ ಏನಂದರೆ, ಯೂಶಲಿ ಒಂದು ಸ್ಟಾರ್ ನಟರ ಪ್ರೆಸ್ ಮೀಟಲ್ಲಿ ಒಂದು ಫುಲ್ ಹೌಸ್ನ ನೋಡ್ತೀವಿ.
ಇವತ್ತು ನನ್ನ ತಂದೆ ಮಾಡಿರೋ ಚಿತ್ರದ ಒಂದು ಪ್ರೆಸ್ ಮೀಟ್ಗೆ ನೀವು ಎಲ್ಲರೂ ಬಂದು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಮನಸ್ಫೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಪ್ರತಿ ಸತಿ ಒಂದು ಪ್ರೆಸ್ ಮೀಟಿಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಂದು ವೆಟರನ್ ಆಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ ಅಂದಾಗ ಕೆಲವು ಸತಿ ಮಾಧ್ಯಮದವ್ರು ಅಲ್ಲಿ ಬರಲ್ಲ ಅನ್ನೋ ಒಂದು ಕೆಲವು ಕಂಪ್ಲೇಂಟ್ಸ್ ಬಂದಿರೋದನ್ನ ನಾನು ಕೇಳಿದ್ದೀನಿ, ಕೆಲವು ಕಡೆ ನೋಡಿದ್ದೀನಿ. ಬಟ್ ಇವತ್ತು ನೀವು ಎಲ್ಲರೂ ಒಟ್ಟುಗೂಡಿ ಅಪ್ಪಂಗೆ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಮಾಧ್ಯಮದವರು, ಹೊಸಬ್ರಿದ್ದಾರೆ, ನೀವೆಲ್ಲರೂ ಸೇರಿ ಬಂದಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು. ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬೇಸಿಕಲಿ ಬಂದಿರೋದು ರಂಗಭೂಮಿಯಿಂದ. ಸೊ ರಂಗಭೂಮಿ ಅಂದಿದ ತಕ್ಷಣ ಅಲ್ಲಿ ವ್ಯವಹಾರ ಇರಲ್ಲ, ಯಾವತ್ತಿದ್ರೂ ಬರೀ ನಟನೆಗೆ, ಕ್ರಿಯೇಟಿವಿಟಿಗೆ, ಮತ್ತೆ ಹೆಚ್ಚಾಗಿ ನಾವು ಮನಸ್ಸಿಂದಾನೇ ಯೋಚನೆ ಮಾಡೋದು, ತುಂಬಾ ಬುದ್ಧಿ ಉಪಯೋಗಿಸಲ್ಲ ಅಲ್ಲಿ. ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಆರ್ಟ್ ಅಂಡ್ ಥಿಂಗ್ಸ್ ರಿಲೇಟೆಡ್ ಟು ಆರ್ಟ್. ನಮ್ಮ ತಂದೆ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವ್ರು ಯಾವತ್ತೂ ಸಿನಿಮಾ ಬಗ್ಗೆ ಆಗಿರ್ಬೋದು, ಅವರ ಪಾತ್ರಗಳ ಬಗ್ಗೆ ಆಗಿರ್ಬೋದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ದೇ ಇಲ್ಲ, ಇವತ್ತಿಗೂ ಮಾಡ್ತಿಲ್ಲ. ಅದೇ ಇರಬೇಕು, ಆ ಒಂದು ಕಾರಣನೇ ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿರೋದು ಸಿನಿಮಾ ರಂಗದಲ್ಲಿ, ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ. ನಾನು ಅಪ್ಪ ಇವಾಗ ತಾನೇ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ, ಅವಾಗ ಆಸ್ ಯೂಶುವಲ್ ಧ್ರುವ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಯಾವ್ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಅಪ್ಪಗೆ ಹೇಳಿದ್ರು, ಲಿಫ್ಟ್ ಮ್ಯಾನ್ ಬಂದು ನನ್ನ 200ನೇ ಸಿನಿಮಾ ಆಗಿತ್ತು ಅಂತ. ನಾನು ಇದು 250 ಸಿನಿಮಾ ಅಂದ್ರೆ ನೀನೊಂದು 3-4 ವರ್ಷದಲ್ಲಿ 50 ಫಿಲ್ಮ್ಸ್ ಮುಗಿಸ್ಬಿಟ್ಯಾ ಅಂತ. 10 ವರ್ಷದಲ್ಲಿ 50 ಸಿನಿಮಾ ಮುಗಿಸ್ಬಿಟ್ಯಾ? ಯಾವ ಗ್ಯಾಪ್ ಅಲ್ಲಪ್ಪ, ನಾವೆಲ್ಲ ಒಂದೇ ಮನೇಲಿ ತಾನೇ ಇದೀವಿ, ನೀನ್ ಯಾವಾಗ ಶೂಟಿಂಗ್ ಹೋದೆ, ನೀನ್ ಯಾವ ಸಿನಿಮಾ ಮಾಡಿದೆ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ. ಅಂದ್ರೆ ಅವ್ರು ಅಷ್ಟು ಏನಂತಾರ, ಈ ಸೋ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್ ಅಂಡ್ ಫಿಲ್ಮ್ ಮೇಕಿಂಗ್. ಅಂಡ್ ಅವ್ರಿಗೆ ಪ್ರತಿದಿನ ಕೆಲಸ ಮಾಡ್ಬೇಕು ಅಂತ ಆಸೆ, ಪ್ರತಿದಿನ ಸೆಟ್ಗೆ ಹೋಗ್ಬೇಕು ಅಂತ ಆಸೆ. ಅವ್ರು ಕೆಲಸ ಇಲ್ದಾಗ ನನ್ನ ಜೊತೆ ಬಂದಿರ್ತಾರೆ ಸೆಟ್ಟಲ್ಲಿ ಕೂತ್ಕೊಳ್ಳೋಕೆ ಸುಮ್ಮನೆ. ಸೊ ಅಷ್ಟು ಅವ್ರಿಗೆ ಸಿನಿಮಾ ಅಂದ್ರೆ ಹುಚ್ಚು. ಅದು ಪ್ರಾಬಬ್ಲಿ ಎಲ್ಲೋ ಪಬ್ಲಿಕ್ ಅಷ್ಟು ಗೊತ್ತಾಗಿಲ್ಲ ಅನ್ಸತ್ತೆ, ಯಾಕಂದ್ರೆ ಅವ್ರು ಯಾವತ್ತೂ ಅದನ್ನ ಒಂಥರ ಪಬ್ಲಿಸೈಸ್ ಮಾಡ್ಕೊಳ್ಳೋದಾಗಿರ್ಲಿ, ಅದನ್ನ ಒಂದು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಳ್ಳೋದಾಗಿರ್ಲಿ ಇಷ್ಟು ವರ್ಷ ಮಾಡೇ ಇಲ್ಲ ಅವರು. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ, ಇವತ್ತು ಅವ್ರ ಬಗ್ಗೆ ಮಾತಾಡಿರೋ VT ನೋಡಿದಾಗ ನನಗೆ ಎಷ್ಟು ಹೆಮ್ಮೆ ಆಯ್ತು ಅಂದ್ರೆ, ಮೇ ಬಿ ಟೈಮ್ ತಗೊಳುತ್ತೆ ಸಕ್ಸಸ್ಗೆ, ಬಟ್ ಸಕ್ಸಸ್ ಇಸ್ ಡೆಫಿನೆಟ್. ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಬಂದ್ರೆ, ಇಫ್ ನಾಟ್ ಟುಡೇ, ಇನ್ ದ ನೆಕ್ಸ್ಟ್ 10 days ಆರ್ 100 days, ಯಾವಾಗ್ಲೂ ಒಂದ್ಸತಿ ನಾವು ಮಾಡಿರೋ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು, ಹಿ ಇಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಇನ್ ಮೈ ಲೈಫ್. ನಾನು ಎಲ್ಲ ಕಡೆ ಹೇಳ್ತಿದ್ದೆ ನಮ್ಮಮ್ಮ ಇನ್ಸ್ಪಿರೇಷನ್ ಅಂತ, ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ. ಇದ್ಮೇಲಿಂದ ನಮ್ಮ ಅಪ್ಪನೇ ನನಗೆ ಇನ್ಸ್ಪಿರೇಷನ್. ಯಾಕಂದ್ರೆ ಆಸ್ ಅನ್ ಆಕ್ಟ್ರೆಸ್ ನನ್ಗೆ ಏನ್ ಅನ್ಸುತ್ತೆ, ಯಾವಾಗ್ಲೂ ನಾನು ಹೀರೋಯಿನ್ ಆಗಿ ಇರಬೇಕು, ಯಾವಾಗ್ಲೂ ನಾನು ಏನಂತಾರೆ ಯಂಗ್ ರೋಲ್ಸ್ ಮಾಡ್ತಿರ್ಬೇಕು, ಯಾವಾಗ್ಲೂ ಲೀಡ್ ಆಕ್ಟ್ರೆಸ್ ಆಗಿರ್ಬೇಕು ಅಂತ. ಬಟ್ ನಮ್ಮ ಅಪ್ಪ ಇವತ್ತು ಏನ್ ಹೇಳ್ಕೊಟ್ಟಿದ್ರು ಗೊತ್ತಾ, ನೀನು ಪೋಷಕ ನಟಿ ಆಗ್ಬೋದು, ನೀನು ಯಾವುದೋ ಒಂದು ಸಣ್ಣ ಪಾತ್ರ ಮಾಡ್ಬೋದು, ಒಂದು ದೊಡ್ಡ ಸಿನಿಮಾಲಿ ಒಂದು ಸಣ್ಣ ಪಾತ್ರ ಮಾಡಿರ್ಬೋದು, ಅಥವಾ ಒಂದು ಸಣ್ಣ ಸಿನಿಮಾಲಿ ಒಂದು ದೊಡ್ಡ ಪಾತ್ರ ಮಾಡಿರ್ಬೋದು, ಬಟ್ ನೀನ್ ಪಾತ್ರಗಳು ಮಾಡ್ತಾ ಹೋಗ್ಬೇಕು. ಯಾವತ್ತೋ ಒಂದು ದಿನ ಈ ತರ ಯು ವಿಲ್ ಡೆಫಿನೆಟ್ಲಿ ಬಿ ದ ಲೀಡ್ ಆಕ್ಟರ್. ಸೊ ಇವತ್ತು ಹಿ 75 years old. ಅವರು ಸಿನಿಮಾ ರಂಗಕ್ಕೆ ಬಂದು 50 ವರ್ಷ ಆಯ್ತು. 50 ವರ್ಷದ ನಂತರ ಇವತ್ತು ಚಲನಚಿತ್ರದಲ್ಲಿ ಅವರು ಹಿ ಇಸ್ ದ ಹೀರೋ ಆಫ್ ಹಿಸ್ ಫಿಲ್ಮ್. And that for me is achievement. So ಈ ಅಚೀವ್ಮೆಂಟ್ ನಾನು ಕೂಡ ಯಾವತ್ತೋ ನನ್ನ ಲೈಫಲ್ಲಿ ನಾನು ಮಾಡ್ತೀನಿ ಅಂತ ನನಗೆ ಒಂದು ಆಸೆ ಇದೆ. ಬಟ್ ಯಾ, ಐ ಮೀನ್ ಇಟ್ಸ್ ಅ ವೆರಿ ಎಮೋಷನಲ್ ಮೊಮೆಂಟ್, ಹ್ಯಾಪಿ ಮೊಮೆಂಟ್. ಆ್ಯಂಡ್ ನಾನು ಚಾರ್ಜ್ ಶೀಟ್ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮನೇಲಿ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ. ನಮ್ಮ ಕಾಂತ ಕಾನಲಿ ಅಂತ ಡೈರೆಕ್ಟರ್ ಅವ್ರೊಂದು ಕತೆ ತಗೊಂಡ್ಬಂದಿದ್ರು ನನಗೋಸ್ಕರ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅಪ್ಪ ಬಂದ್ರು. ಅವ್ರಿಗೆ ಇದೇ ತರ ಈ ಮಧ್ಯದಲ್ಲಿ ಬಂದು ಒಂದು ಸ್ವಲ್ಪ ನಂದೇಲಿಟಿ ನಾರಾಯಣ ಅಂತ ಅವ್ರದ್ದು ಏನೋ ಒಂದು ಕತೆ ಹೇಳಕ್ ಬರ್ತಾರೆ. ಸೊ ನಾನೊಂದು ಸಿನಿಮಾ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದ್ರು. ಸರಿ ಓಕೆ, ಇದು ಅಪ್ಪ ಮಗಳ ಕತೆ, ಇದು SK ಉಮೇಶ್ ಅವ್ರದ್ದು, ಅದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ಟಾದ್ಮೇಲೆ ಈ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ. ನಾವು ಡಿಸ್ಕಸ್ ಮಾಡ್ಬೇಕಾಗಿರೋ ಸ್ಟೋರಿ ಬಿಟ್ಬಿಟ್ವಿ. ನಾವು ಕೂತ್ಕೊಂಡು ಫುಲ್ಲು ಕೇಳಿಸ್ಕೊಂಡು ಎಲ್ಲ ಆದ್ಮೇಲೆ, ಅಪ್ಪ ಈ ಕತೆ ಸಖತ್ತಾಗಿದೆ ಅಪ್ಪ, ನಾನು ಇದನ್ನ ಮಾಡ್ಬೇಕು ನಿನ್ ಜೊತೆ
ಅಂದ ತಕ್ಷಣ ನಗಕ್ಕೆ ಶುರು ಮಾಡಿದ್ರು. ಏನಕ್ಕೆ ನಗ್ತಿದ್ಯಪ್ಪ ಅಂದ್ರೆ, ಈ ಸಿನಿಮಾ ಶೂಟಿಂಗ್ ಮಾಡಿ ಆಯ್ತು, ಮುಗಿಸಿ ಆಯ್ತು, ನೆಕ್ಸ್ಟ್ ನೀನೇ ಬರ್ಬೇಕಾದ್ರು ಆಡಿಯೋ ಲಾಂಚ್ಗೆ ಅಂದ್ರು. ಸೊ ಈ ತರ ಸೈಲೆಂಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ನಿಮ್ ಮುಂದೆ ತರ್ತಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್. ಇವತ್ತು ಎಲ್ಲರೂ ಹೇಳ್ತಾರೆ ಅಂದ್ರೆ ಯಂಗ್ಸ್ಟರ್ಸಿಗೆ ಇರೋ ಒಂದು ಮೈಲೇಜ್ ಇವತ್ತು ಒಂದು ವೆಟರನ್ ಆಕ್ಟರ್ಗೆ ನೀವು ಎಲ್ಲರೂ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಹಿ ಈಸ್ ರೆಡಿ ಟು ವರ್ಕ್. ಎಷ್ಟೋ ಜನ 40ನೇ ವಯಸ್ಸಿಗೆ 50ನೇ ವಯಸ್ಸಿಗೆ ರಿಟೈರ್ಮೆಂಟ್ ತಗೋತಾರೆ. ಅವರು ರಿಟೈರ್ಮೆಂಟ್ ತಗೊಳ್ಳಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ ಎಲ್ಲರ ಬೆಂಬಲ ಬೇಕು. ಅವರ ಈ ಸಿನಿಮಾನ ನೀವು ಪ್ರತಿಯೊಬ್ಬರ ಮನೆವರೆಗೂ ತಲುಪಿಸ್ಬೇಕು. ಸಿನಿಮಾನ ಬಂದು ಕನ್ನಡಿಗರು, ಬೇರೆ ಭಾಷೆಯವರು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು. ಅವ್ರನ್ನ ನಂಬಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಸ್ಗೆ ಲಾಭ ಆಗಬೇಕು. ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ನಟ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ, ಇಂಥ ನಟನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿರುವಂತ ಒಂದು ಅದ್ಭುತವಾದ ಡೈರೆಕ್ಟರ್ ವೆಂಕಟ್ ಭಾರದ್ವಾಜ್ ಅವರು ಆಕ್ಚುಲಿ ಒಂದು 15-20 ಸಿನಿಮಾ ಮಾಡಿದ್ದಾರೆ. ಎಂತ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅಂದ್ರೆ ಇಟ್ ನೀಡ್ಸ್ ಆಡಿಯನ್ಸ್. ಜನ ಬಂದು ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸಿ ಇವತ್ತು ಎಲ್ಲರೂ ಈ ರೀತಿ ಬೆಂಬಲ ತೋರಿಸ್ತಿರೋದು ಅವ್ರ ಸಿನಿಮಾ ರಿಲೀಸ್ ಆಗೋವರೆಗೂ ನಿಮ್ಮ ಬೆಂಬಲ ತೋರಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಹೌದು, ನಾನು ಮರ್ತು ಬಿಟ್ಟೆ. ನಿನ್ನೆ ತಾನೇ ಫಾದರ್ಸ್ ಡೇ, ನೆನ್ನೆನೂ ಮರ್ತಿದ್ದೆ ನಾನು. ಸೊ ಹ್ಯಾಪಿ ಫಾದರ್ಸ್ ಡೇ ಪಾ. ಐ ಥಿಂಕ್ ನಾನೇನೋ ಗಿಫ್ಟ್ ಕೊಟ್ಟಿಲ್ಲ, ಬಟ್ ನಿನ್ನ ಟೀಮ್ ನಿನಗಿಂತ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಯು ಆರ್ ದ ಬೆಸ್ಟ್ ಫಾದರ್, ಯು ಆರ್ ಮೈ ಇನ್ಸ್ಪಿರೇಷನ್. ಇವತ್ತು ನಿಜ ಹೇಳ್ಬೇಕು ಅಂದ್ರೆ ನನ್ನ ಬಿಗ್ಗೆಸ್ಟ್ ಫ್ಯಾನ್ ಅಂದ್ರೆ ನಮ್ಮ ಅಪ್ಪನೇ. ನಾನು ಒಂದು ಡಬ್ಬಾ ಸಿನಿಮಾ ಮಾಡಿದ್ರು ಅದನ್ನ ಸಾಕಾಗಿ ಮಾಡಿದ್ದೆ. 100 days ಅಂತ ಹೇಳೋದು ನಮ್ಮ ಅಪ್ಪನೇ. ಸೊ ನಾನು ಕೆಟ್ಟದಾಗ ಆಕ್ಟಿಂಗ್ ಮಾಡಿದ್ರು, ಅಯ್ಯೋ ನಿನಗೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಹೇಳಿರೋದು ನಮ್ಮ ಅಪ್ಪನೇ. ಸೊ ಇವತ್ತು ನನ್ನ ಎಲ್ಲ ಫಾಲ್ಟ್ಸ್ ನ ಅವರು ಪಾಸಿಟಿವ್ ಆಗಿ ತಗೊಂಡು ನನ್ನನ್ನು ಯಾವತ್ತೂ ಏನಂತಾರೆ, ನನ್ನನ್ನ ಹೀಸ್ ನೆವರ್ ಪುಟ್ ಮೀ ಡೌನ್. ಹೀಸ್ ಆಲ್ವೇಸ್ ಲಿಫ್ಟೆಡ್ ಮೀ, ಕ್ಯಾರಿಡ್ ಮೀ ವಿತ್ ಲವ್, ಶೋನ್ ಮೀ ವಾಟ್ ಲೈಫ್ ಇಸ್. ಹೀ ಈಸ್ ದ ಒನ್ ಹೂಸ್ ಮೇಡ್ ಮೀ ಸ್ಟ್ರಾಂಗ್ ಟುಡೇ. ಸೊ ಅವ್ರಿಗೆ he requires this support. Happy Father's Day. ಸ್ಪೆಷಲ್ ಇದೆ ಸ್ಪೆಷಲ್ ಅವರಿಗೆ. ಬಟ್ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ನಮಸ್ಕಾರಗಳು. ಈ ಸಿನಿಮಾ ಆಗಬೇಕು ಅಂತಂದರೆ ನಾನು ಮಾಡಿದಂಥ ಒಂದು ಕೇಸ್ ಇದು. ಇದರ ಮಜಾ ಏನು ಅಂದರೆ, ನಾನು ಈ ಕೇಸ್ನ ಪೂರ್ವದಲ್ಲಿ ಅಂತ ಅಂದರೆ ಈ ಕೇಸ್ ದಾಖಲಾಗಬೇಕಲ್ಲ, ಆ ದಾಖಲಾಗೋದಕ್ಕೆ ಕೇಸ್ ಪತ್ತೆ ಮಾಡಿದ್ದೀನಿ. 5 ವರ್ಷ ಆದ ನಂತರ ಆಫ್ಟರ್ 5 years ಅದನ್ನು FIR ಮಾಡಬೇಕಾದ್ರೆ ಒದ್ದಾಟ ಪೊಲೀಸ್ ಠಾಣೆಗಳಲ್ಲಿ. ಒಂದು ಮಗಳು, ಒಂದು ಮಗನೋ, ಅಣ್ಣನೋ, ತಮ್ಮನೋ, ತಂಗಿನೋ ಕಳೆದೋಗ್ಬಿಡ್ತಾರೆ. ಎಲ್ಲ ಪ್ರಯತ್ನ ಪಡ್ತಾರೆ, ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ. ಅಲ್ಲಿ FIRಗಳು ದಾಖಲಾಗಬೇಕು, ಮತ್ತೆ ಅದರ ವಿಚಾರದಲ್ಲಿ ತನಿಖೆ ಪ್ರಾರಂಭ ಆಗಿ ಪತ್ತೆ ಕಾರ್ಯ ಆಗಬೇಕು. 5 ವರ್ಷಗಳ ನಂತರ ಒಂದು ಏರ್ ಹೋಸ್ಟೆಸ್ ಅವರಪ್ಪ ಹೋಗ್ತಾರೆ, ಕೇಸ್ ರಿಜಿಸ್ಟರ್ ಆಗಲ್ಲ, ಸಿಂಗ್ಪುರ್ಗೆ ಹೋಗಿ, ಮಲೇಷ್ಯಾಗೆ ಹೋಗಿ ಅಂತ ಹೇಳಿ ಇಲ್ಲಿಂದ ಒತ್ತಾಗ್ತಾರೆ. ಅವ್ರನ್ನ ಬಹಳ ಅವ್ರ ಜೀವನದಲ್ಲಿ ಬಹಳ ಬೇಸರ ಪಟ್ಕೊಳ್ತಾರೆ. ಏನೆಲ್ಲ ಮಾಡಬೇಕೋ ಮಾಡ್ತಾರೆ, ಬಟ್ ಕೇಸ್ ಅಂತೂ ರಿಜಿಸ್ಟರ್ ಆಗಲ್ಲ. ಅದು ಕೊನೆಗೆ ಯಾರ್ದೋ ಮುಖಾಂತರ ನನ್ನ ಪರಿಚಯದವರು ಹೀಗಾಗಿದೆ 5 ವರ್ಷ ಆದಮೇಲೆ ನನಗೆ ತಿಳಿಸ್ತಾರೆ. ನನಗೂ ಸಹ FIR ಮಾಡೋದಕ್ಕೂ ಆಗಲೇ ಇಲ್ಲ ನನ್ನ ಕೈಯಲ್ಲೂ. ಇದೇನಪ್ಪ ಹಣೆ ಬರ ಹಿಂಗಾಗ್ಬಿಡ್ತು ಅಂತೇಳಿ ಕೇಸ್ನೇ ಪತ್ತೆ ಮಾಡೋಣ, ನೋಡೇ ಬಿಡೋಣ, ಬಿಡೋದು ಬೇಡ ಇರೋದ ಅಂಥೇಳಿ ಒಂದು ಚಾಲೆಂಜ್ ಆಗಿ ತಗೊಂಡು ಪತ್ತೆಕಾರಿ ಕೋರ್ಟ್ ಅಂತ ಕೇಸ್ ಇದು ಚಾರ್ಜ್ ಶೀಟ್ ಬಿಟ್ಟಾಕಿ FIR ಮಾಡೋಕೆ ನಂಗೆ ದೊಡ್ಡ ಕೆಲಸ ಆಗಿತ್ತದು. ಯಾಕೆಂದ್ರೆ ಕೇಸೇ ಪತ್ತೆ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಹಾಗೆ ಇದೊಂದು ನನಗೆ ಬಹಳ ಅದ್ಭುತವಾದಂಥ ಥ್ರಿಲ್. ಯಾವುದೇ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಒಳವಕ್ಕಾಗ ನನ್ನ ಕೇಸ್ ಅಲ್ಲ ಇದು. ನನಗೆ ಈ ಥರ ಎಲ್ಲಾದ್ರೂ ಕಡತದಲ್ಲಿ ಮೂಲೆ ಸೇರ್ಕೊಬಿಟ್ಟು ಮೂಟೆ ಕಟ್ಟಿ ಬಿಸಾಕಿರ್ತಾರಲ್ಲ ಅಂತ ಹುಡುಕಿ ಪತ್ತೆ ಮಾಡ್ತಕ್ಕಂಥದ್ದು ನನ್ನ ಹವ್ಯಾಸ. ಅದೇನಾದರೂ ಆಗಲಿ, ಅದು ಯಾಕೆ ಪತ್ತೆ ಆಗಲ್ಲ ನೋಡೇ ಬಿಡೋಣ ಅಂತ ಹೇಳಿ ಅಂತ. ಆ ಒಂದು ಇದರಲ್ಲಿ ನಾವು ಆ ಗಂಟು ಮೂಟೆ ಹುಡುಕೋದ್ರಲ್ಲೇ ನಮ್ಮ ಪೊಲೀಸ್ ಅದು ಹೆಂಗೆ ಹೊಟ್ಟೋಗ್ಬಿಡ್ತೇವೆ ನಮ್ಮ ಕೈಯಿಂದ ಗೊತ್ತೇ ಆಯ್ತಾ ಇಲ್ಲ ನನಗೆ. ಹಾಗಾಗಿ ಈ ಒಂದು ನನ್ನ ಗಂಟು ಮೂಟೆಯಲ್ಲಿರ್ತಕ್ಕಂಥ ಇದೊಂದು ಅದ್ಭುತವಾದಂಥ ಕೇಸ್ನ ನಮ್ಮ ವೆಂಕಟರಾಜು ಅವರು ಅದನ್ನ ಬಹಳ ಹತ್ತಿರಕ್ಕೆ ಅಂತಂದ್ರೆ ಬಹಳ ಸಾಮೀಪ್ಯವಾಗಿ ತಗೊಂಡೋಗಿದ್ದಾರೆ. ರಿಯಲ್ ಏನು ಇನ್ಸಿಡೆಂಟ್ಗಳು ನಡೀತು ಅಂತ ಅನ್ನುವಂಥದ್ದು.
ಭಾಳ ಅದ್ಭುತವಾಗೂ ಸಹ ಅದನ್ನು ಚಿತ್ರೀಕರಿಸಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಮತ್ತು ಸುಂದರ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದ್ವಿ ಇದನ್ನೆಲ್ಲನೂ. ನನಗೂ ಅನ್ನಿಸ್ತು ಎಲ್ಲೋ ಭಾಳ ಇಷ್ಟು ಚೆನ್ನಾಗಿ ಅಂದರೆ ಆ ಮನುಷ್ಯ ಬರ್ತಿದ್ದಾರಲ್ಲ ನನ್ನ ಹತ್ರ ಕಂಟಿನ್ಯೂಸ್ ಬಂದಿದ್ದಾರೆ. ನನ್ನ ಪೊಲೀಸ್ ಠಾಣೆಗೆ ನಾನೇನು ಪತ್ತೆ ಕಾರ್ಯ ಮಾಡ್ತಾ ಇದ್ನೋ, ಪತ್ತೆ ಕಾರ್ಯ ಪ್ರಾರಂಭ ಆದದಿಂದ ಹಿಡಿದು ಪತ್ತೆ ಆಗುವವರೆಗೂ ಎವ್ರಿ ಡೇ ದಟ್ ಮ್ಯಾನ್ ಕಮ್ಸ್ ಟು ಮೈ ಪೊಲೀಸ್ ಸ್ಟೇಷನ್, ಸಿಟ್ ಆನ್ ಇನ್ ಎ ಕಾರ್ನರ್, ವಾಚ್ ಮೈ ಪ್ರೊಸೀಡಿಂಗ್ಸ್. ನನ್ಗೆ ಎಷ್ಟು ಪೇಷನ್ಸ್ ಇರ್ಬೇಕು ಹೇಳಿ, ನನ್ಗೆ ಗೊತ್ತಿರೋ ಮನುಷ್ಯ, ನನ್ಗೆ ಗೊತ್ತಿರೋ ಮುಖಾಂತರ ಹೊಂದಿರತಕ್ಕಂಥ ಮನುಷ್ಯ ಕಂಟಿನ್ಯೂಸ್ ಆಗಿ ಅಷ್ಟು ದಿವಸ ಬಂದು ಪೊಲೀಸ್ ಠಾಣೆಯಲ್ಲಿ ನಾಯಿ ಇತ್ತು, ಆ ನಾಯಿ ಮರಿ ಹಾಕಿ ಒಂದು 7-8 ಮರಿ ಹಾಕಿ ಅವ್ರ ಜೊತೆಲೇ ಹೊಟ್ಟೋಗ್ಬಿಡ್ತು. ಅಂದರೆ ಯಾವ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ ಮಾಡ್ಕೊಬಿಟ್ಟಿದ್ರು ಅವರು ಅಂದರೆ ಸಣ್ಣ ಪುಟ್ಟ ಬರ್ತಕ್ಕಂಥ ಕೇಸ್ಗಳನ್ನ ಸಾಲ್ವ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ರು ಅವರು ಸ್ಟೇಷನ್ನಲ್ಲಿ. ನಮ್ಮ ಪೊಲೀಸವ್ರು ಏನು ಸಾರಿ ಮನುಷ್ಯ ಬಂದು ಹಿಂಗೆ ಕೂತ್ಕೊಂಡು ನಮ್ಮ ತಲೆ ತಿಂತಾರಲ್ಲ ಸಾರಿ, ಏನು ಸಾರಿ ಇದು ಕತೆ ಬಿಡಪ್ಪ. ಅವರೊಬ್ರು ಪೊಲೀಸ್ ಮನ್ ಅನ್ಕೊಬಿಡ್ರಿ, ನಿಮ್ಗೆ ಏನ್ರಿ ತೊಂದರೆ, ಅವ್ರ ನೋವು ನಿಮ್ಗೆ ಗೊತ್ತಾ, ಮಗಳು ಕಳ್ಕೊಂಡಿದ್ದಾರೆ, ಪತ್ತೆ ಮಾಡೋಣ, ಪತ್ತೆ ಆಗುತ್ತೀರಿ ಅಂತೇಳಿ ಒಂದು ಚಾಲೆಂಜ್ ಆಗಿ ಈ ಕೇಸ್ನ ಪತ್ತೆ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲ ಯಶಸ್ವಿ ಆದ್ವಿ. ಅದೇ ಥರ ವೆಂಕಟರಾಜು ಅವರು ಸಹ ಭಾಳ ಅದ್ಭುತವಾಗಿ ಅದನ್ನು ದೃಶ್ಯಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ದಿನೇಶ್ ಅವರು ಮತ್ತು ನಮ್ಮ ಲಕ್ಷ್ಮಣ್ ಅವರು ಪ್ರೊಡ್ಯೂಸರ್ಗಳು ಭಾಳ ಏನೇ ಒಂದು ಸಿನಿಮಾನ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ನಾನು ಸಿನಿಮಾದ ಒಂದು ಸ್ವಲ್ಪ ಒಡನಾಟಕ್ಕೆ ಬಂದಾದ್ಮೇಲೆ ಗೊತ್ತಾಯಿತು ಇದೊಂಥರ ಯುದ್ಧ ಇದ್ದಂಗಿದು, ಏನದು ವಾಪಸ್ ಬದುಕೊಂಡು ಬರೋದೇ ಕಷ್ಟ ಪರಿಸ್ಥಿತಿ ಆಗೋಗ್ಬಿಟ್ಟೈತೆ. ಆ ಮಟ್ಟದ ದೊಡ್ಡ ಯುದ್ಧ ಇದು. ನಾವು ಪೊಲೀಸಲ್ಲಿ ಬಿಡಿ, ಪೊಲೀಸ್ ಒಳಗಡೆ ಕೇಸ್ ಬರ್ತವೆ, ಪತ್ತೆ ಮಾಡ್ತೀವಿ, ಆಮೇಲೆ ಅಷ್ಟು ದಿವಸ ಆದಮೇಲೆ ಅದಾಗೇನೆ ಕೋರ್ಟ್ಗೆ ಹೋಗ್ತವೆ. ಬಟ್ ನಾನಾಗಲ್ಲ, ಒಂದು ಕೇಸ್ ಪತ್ತೆ ಆದಮೇಲೆ ಅದನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಶಿಕ್ಷೆ ಕೊಡುವವರೆಗೂ ಬಿಡಲ್ಲ, ನಾನು ನಿದ್ರೇನು ಮಾಡಲ್ಲ. ಯಾಕೆಂದರೆ ಹಲವಾರು ಕೇಸ್ಗಳಲ್ಲೂ ಹಂಗೆ ಯಾವುದ್ರಲ್ಲೂ ಬೆನ್ನೆ ತಗೋಬಿಡ್ತಿದ್ದಾನು. ನಾನು ಯಾವುದು ನನಗೆ ಅನ್ನಿಸ್ತದೋ ಇವನಿಗೆ ಶಿಕ್ಷೆ ಕೊಡಿಸ್ಬೇಕು, ಇವಳು ಒಳಗಿರುವಂತೆ ಸೈನಾನ್ ಮಲ್ಲಿಕಂಗೆ ಅವಳಿಗೂ ಡೆತ್ ಪೆನಾಲ್ಟಿ ಮಾಡಿಸ್ಬಿಟ್ಟೆ, ಅವಳು ಒಂದು 12-13 ಮರ್ಡರ್ ಮಾಡ್ಬಿಟ್ಟಿದ್ಲು ಹೆಣ್ಮಗಳದು. ಇವಳು ಕೊಡಿಸ್ಬೇಕು ಅಂತ ನಾನು ಬೆನ್ನಿಗೆ ಬಿದ್ದರೆ ನನಗೆ ಯಾರೂ ಲೆಕ್ಕಕ್ಕೆ ಇಲ್ಲ. ಯಾಕೆಂದರೆ ಈ ಪ್ರಕರಣಗಳಲ್ಲೂ ಅಷ್ಟೇ, ಇದು ನನ್ನ ಪ್ರಕರಣ ಅಲ್ಲ, ಇದು ಆದಂಥ ಪ್ರಕರಣ ನಮ್ಮ ತಿರುಪತಿಯ ಒಂದು ಭಾಗದಲ್ಲಿ ಆಗಿದ್ದು. ಆ ಕಾರಣಕ್ಕೋಸ್ಕರನೇ ಅರ್ಧ ಇನ್ವೆಸ್ಟಿಗೇಷನ್ ಅವ್ರು ಮಾಡಿದ್ರು, ಪತ್ತೆ ಮಾಡಿ ಅವರು ಗಂಟು ಮುಟ್ಟೆ ಬಿಸಾಕಿದ್ರು ಅಲ್ಲಿ ನಮ್ಮ ಪೊಲೀಸ್ ಠಾಣೆ ಒಳಗಡೆ ತಿರುಪತಿನಲ್ಲಿ ಒಂದು ಕಡೆ. ಆದರೆ ಯಾಕೆಂದರೆ ನಾನೇ ಪೂರ್ಣ ಪ್ರಮಾಣದಲ್ಲಿ ಮಾಡಿದರೆ ಅದಕ್ಕೆ ಶಿಕ್ಷೆ ಮಾಡಿಸ್ತಿದ್ದೆ ಅಂತ ಅನ್ನುವಂಥದ್ದು ನನಗೆ ಧೈರ್ಯವಾಗಿ ಹೇಳ್ತಿದ್ದೆ. ಈ ದಿವಸ ನೀವೆಲ್ಲ ಇದೊಂದು ಚಾರ್ಜ್ ಶೀಟ್ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ನಮ್ಮ ಟ್ರೈಲರ್. ಮತ್ತು ಇಂಥ ಕೇಸಸ್ಗಳು ಮಾಡುವಂಥ ಸಮಯದಲ್ಲಿ ಭಾಳ ಖುಷಿ ಆಯ್ತದೆ. ಅದ್ರೊಳಗೆ ಹೋಗ್ಬಿಡ್ತೀವಿ, ಅದು ಮಜಾ ಇದೆಯಲ್ಲ, ಪತ್ತೆ ಮಾಡುವಂಥ ಕೆಲಸ ಒಳಗೆ ಹೋಗಿ ಅಪತ್ಯ ಆಗ್ತಾ ಇರಲ್ಲ, ಬಿಡಲ್ಲ. ಅದು ಎಷ್ಟು ಕೋಟಿ ಎಲ್ಲ ಏನು ಕೊಟ್ರು ಅದು ಮಜಾ ಸಿಗಲ್ಲ. ಅದಕ್ಕೆ ತನಿಖಾಧಿಕಾರಿನೇ ಆಗಬೇಕದು, ಆಗಬೇಕು ಅಂತ ಒಂದು ಥ್ರಿಲ್ ಬರಬೇಕು. ನಾವು ಮಾಡುವಂಥ ಕೆಲಸದಲ್ಲಿ ಅನುಭವ ಬೇಕು ಅಂತಂದರೆ ಆಸ್ ಎ ಪೊಲೀಸ್ ಮನ್ ಆಗಿ ಹೇಳ್ತೀನಿ, ಪೊಲೀಸ್ ನನ್ನ ಬೇಗ ನನ್ನ ಕೈಯಿಂದ ಹೊಟ್ಟೋಗ್ಬಿಡ್ತು, ಅದೇ ಹೊಟ್ಟೆ ಉರಿತದೆ. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ಭಾಳ ಅದ್ಭುತವಾಗಿ ರನ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೇರವಾಗಿ ಹೇಳಬೇಕು ಅಂದರೆ ಯಾವುದೇ ಕೇಸ್ಗಳನ್ನ ಪತ್ತೆ ಮಾಡುವಂಥ ಕೆಲಸದಲ್ಲಿ ಸರಿಯಾದಂಥ ತನಿಖಾಧಿಕಾರಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಯಾರೂ ಫೋನ್ ಮಾಡಲ್ಲ, ಯಾರೂ ಸಹ ನಮ್ಮ ಮೇಲೆ ಒತ್ತಡಗಳನ್ನ ತರೋದಕ್ಕೆ ಧೈರ್ಯ ಮಾಡಲ್ಲ. ಇವನು ಹುಚ್ಚ, ಇವನಿಗೆ ಏನಾದರೂ ಅಕಸ್ಮಾತ್ ಮಾಡೋಕೆ ಹೋದ್ರೆ ತಗಲಾಕೊಂಡು ನಾವು ಜಾಗ ಖಾಲಿ ಮಾಡ್ಬೇಕಾಗ್ತದೆ ಅಂತೇಳಿ ಎಲ್ಲ ಭಯ ಬೀಳ್ತಾರೆ. ಅದಕ್ಕೋಸ್ಕರನೇ ನಾನು ಎಲ್ಲ ಫೋನ್ಗಳನ್ನು ರೆಕಾರ್ಡ್ಗಳು ಮಾಡ್ಕೋತೀನಿ ಅಂತ ಅನ್ನುವಂಥ ಭಯ ಹುಟ್ಟಿಸ್ಬಿಟ್ಟಿದ್ದೆ. ಯಾರೇ ಬಂದ್ರು ಯಾರೇ ಮಾತಾಡಿದ್ರು ಅದು ರೆಕಾರ್ಡ್ ನಾನು ಇಟ್ಕೋತಿದ್ದೆ. ಏನಾರು ಮಾತಾಡಿದ್ರೆ ಅದು ಅವ್ರನ್ನ ಪಥಪಥಸ್ಥಿರವಾಗಿ ಬಳಸ್ಬಿಡ್ತೀನಿ, ಹುಷಾರಾಗಿರಿ ಅಂತೇಳಿ. ಆ ಕಾರಣಕ್ಕೋಸ್ಕರ ಅರ್ಥ ನಾವು 99.9 ಸೇಫ್ ಆಗಿದ್ವಿ ಯಾವುದೇ ತನಿಖೆ ಮಾಡುವಂಥ ಸಮಯದಲ್ಲಿ. ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ತೆಲುಗಲ್ಲಿ ಹೇಳ್ತಾರೆ ಅವರು, ಸಿಎಂ ಚಪ್ರ ಅಂತಾರೆ. ಸೊ ಎಲ್ಲೋ ಒಂದು ಕಡೆ ನೀವು ತೆಲುಗು ಆಂಧ್ರ ತಿರುಗ್ತಿದೆ ಆದಾಗ ಪ್ರೆಷರ್ ಹೆಚ್ಚಿಲ್ಲ ನಿಮಗೆ ಅಂತ ನಾನು. ಇಲ್ಲ, ಅಲ್ಲಿಗೆ ಹೋದಾಗ ಪತ್ತೆ ಕಾರ್ಯಕ್ಕೆ ನಕ್ಸಲೈಟ್ ಒಂದು ಏರಿಯಾಗೆ ಹೋಗ್ಬಿಟ್ವಿ ನಾವು. ಅಲ್ಲಿ ನಕ್ಸಲೈಟಲ್ಲಿ ನಾವು ಕೆಲಸ ಮಾಡುವಂಥದ್ದು, ಯಾಕೆಂದ್ರೆ ನನಗಷ್ಟು ಹಿಂದಿ ಬರ್ತಾ ಇರಲಿಲ್ಲ. ನನ್ನ ಜೊತೆನಲ್ಲಿ ಒಬ್ಬ ರಾಮಯ್ಯ ಅಂತ ನನ್ನ ಸಬ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಕರ್ಕೊಂಡು ಹೋಗಿದ್ದೆ, ಬೇರೆ ಪೊಲೀಸ್ ಸ್ಟೇಷನ್ ಅವ್ರನ್ನ. ಅವ್ರಿಗೆ ಭಾಳ ತುಂಬ ಚೆನ್ನಾಗಿ ಬರ್ತಾ ಇತ್ತು, ಚಿತ್ತೂರು ಭಾಗದಲ್ಲಿ ತೆಲುಗು ಬರ್ತಾ ಇತ್ತು. ಬಟ್ ಅಲ್ಲಿ ಭಾಳ ನಾವು ನಮಗೆ ಅಟ್ಯಾಕ್ ಮಾಡುವಂಥದ್ದು, ಆಮೇಲೆ ನಮಗೆ ಇವ್ನು ಹೆಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ನೋಡೋಣ ಅಂತ ಅನ್ನುವಂಥ ಚಾಲೆಂಜಸ್ ಎಲ್ಲ ನಾವು ಫೇಸ್ ಮಾಡಿದ್ವಿ.
ಆದ್ರೂ ಯಾರೂ ಅಲ್ಲಿ ಲೋಕಲ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ಯಾವುದೇ ಊರಿಗೆ ಹೋದ್ರೂ ಸಹ. ಆ ಕಾರಣಕ್ಕೆ ಅದನ್ನ ಓವರ್ಕಮ್ ಮಾಡಿ ಮಾಡ್ತಕ್ಕಂಥದ್ದೇ ಪೊಲೀಸ್ ಕೆಲಸ. ಈ ಕೇಸ್ ಮುಗಿದ ಮೇಲೆ ಅವ್ರ ತಂದೆ ರಿಯಾಕ್ಟ್ ಹೇಗಿದೆ ಸರ್? ನೀವು ಅಷ್ಟೊಂದು ನಿಮ್ಮ ಆಫೀಸಲ್ಲಿ ಸ್ಟೇಷನಲ್ಲಿ ಇರ್ತಿದ್ರು. ನನ್ನ ಲೆಕ್ಕದಲ್ಲಿ ಇದನ್ನು ನೀವು ರಜತ ಪರದೆಯ ಮೇಲೆ ನೋಡಿದ್ರೆ ಬಹಳ ಅದ್ಭುತವಾಗಿರ್ತದೆ. ಥ್ಯಾಂಕ್ ಯು. ಆಲ್ಸೋ ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವೆಲ್ಕಮ್ ಯು ಮ್ಯಾಮ್. ಈಗ ನಾನು ನಮ್ಮ ಡಿಯರೆಸ್ಟ್ ಸುಂದರರಾಜ್ ಸರ್ಗೆ ಮಾತಾಡ್ಬೇಕಂತ ಕೇಳ್ಕೊತೀನಿ. ಅವರು ಲಾಸ್ಟ್ ಟೈಮ್ ಮಾತಾಡ್ತಾರಂತೆ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಲ್ಲ ಹಿರಿಯರಿಗೆ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯ ಕಲಾವಿದರಿದ್ದಾರೆ, ಎಲ್ಲ ದಿಗ್ಗಜರು ಅಂತಲೇ ಹೇಳ್ಬೋದು. ನಾವೆಲ್ಲ ರಿಯಲ್ ಲೈಫಲ್ಲಿ ಹೀರೋ ಆದರೆ, ಇಲ್ಲೊಬ್ರು ರಿಯಲ್ ಲೈಫಲ್ಲಿ ಹೀರೋ ಇದ್ದರೆ ಆ ಬೇಸ್ಡ್ ಮೇಲೆ ಒಂದು ಕತೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತ. ದಟ್ ಇಸ್ ಎಸ್ಕ್ಯೂಮೇಷನ್. ಸೊ ಈ ಚಿತ್ರದ ಸಾಂಗ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ, ಅಂಕಲ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಕೈಯೆಲ್ಲ ಹಿಂಗೆಲ್ಲ ಶಿವರ್ ಆಗೋದು ಅಥವಾ ಅಷ್ಟು ಸ್ಲೋ ಆಗಿ ನಡೆಯೋದು ಅದೆಲ್ಲ ಇಲ್ಲ. ಬಟ್ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣ ಆ ಇನ್ವಾಲ್ವ್ಮೆಂಟು ಏನೂ ಗ್ರ್ಯಾಂಟೆಡ್ ಆಗಿ ತಗೊಳ್ಳಲ್ಲ. ಅಂದರೆ ಒಂದು ಪಾತ್ರನೂ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅನ್ನೋದೇ ಒಂಥರ ಖುಷಿ ವಿಚಾರ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ನೀವು ಸಸ್ಟೈನ್ ಆಗಬೇಕು ಅಂದರೆ ನಿಜವಾಗ್ಲೂ ಒಂದೇ ರೀತಿ, ಒಂದೇ ದಾರಿ, ದಟ್ ಇಸ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ಅದಿರೋದಕ್ಕೇ ಅಂಕಲು ಇವತ್ತು 250ನೇ ಚಿತ್ರ ಮಾಡ್ತಾ ಇರೋದು. ಸೊ ಅದೆಲ್ಲ ಬಿಡಿ, ನಾವು ಅದನ್ನೆಲ್ಲ ಹೇಳಕ್ಕೆ ಇಲ್ಲ. 250ನೇ ಚಿತ್ರ ಅಂತಲ್ಲ, ಯಾಕೆಂದ್ರೆ ನಮ್ದು ಇನ್ನೂ 6 ಚಿತ್ರನೂ ಆಗಿಲ್ಲ. ಇನ್ನೊಂದು 7 ಜನ ಆದಮೇಲೆ ಎಲ್ಲ ಟೋಟಲ್ ಮಾಡಿದ್ರು 250 ಆಗಬಹುದೋ ಏನೋ. ಬಟ್ ಇನ್ಸ್ಪೈರ್ ಯಾರಿಂದ ಬೇಕಾದ್ರೂ ಆಗ್ಬೋದು. ಆದರೆ ಅಂಕಲಿಂದಾನೇ ಇನ್ಸ್ಪೈರ್ ಆಗೋದಕ್ಕೆ ಒಂದು ಕಾರಣ ಅವ್ರದ್ದು ಒಂದೇ ಟ್ಯಾಲೆಂಟ್. ನಾವು ಆ ಶಾರ್ಟಲ್ಲಿ ನೋಡಿದ ತಕ್ಷಣ ಒಂದು ಲೆಟರ್ ಹಾಕೋದು, ಕೈ ನಡಗಿಸಿ ಲೆಟರ್ ಹಾಕೋದು, ಮಗಳನ್ನು ಹುಡ್ಕೋ ಒಂದು ತವಕ, ಆ ಬಾಡಿ ಲ್ಯಾಂಗ್ವೇಜು, ಮತ್ತು ಒಂದು ಕ್ಲೋಸಪ್ ಇಟ್ಟಾಗ ಆ ಪರ್ಫಾರ್ಮ್ ಮಾಡೋ ಒಂದು ರೀತಿ, ಇದೆಲ್ಲ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಖಂಡಿತ ಈ ಚಿತ್ರನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಶೋ ಹೋಗಿ ನೋಡಿ ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಚಿತ್ರದ ನಿರ್ದೇಶಕರಾದ ನಮ್ಮ ವೆಂಕಟ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಆದ ಲಕ್ಷ್ಮಣ್ ಸರ್ ಹಾಗೆ ದಿನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಚಿತ್ರ ಒಂದು ವಿಷನ್ ಇಟ್ಕೊಂಡು ಡೈರೆಕ್ಟ್ರು ಮಾಡೋದು, ಆ ವಿಷನ್ಗೆ ಎಲ್ಲರೂ ಒಂದು ಜಸ್ಟಿಫಿಕೇಶನ್ ಕೊಡೋದಕ್ಕೆಲ್ಲ ಅದು ಭಾಳ ಇಂಪಾರ್ಟೆಂಟು. ಅದರಲ್ಲೂ ಯಾರ ಮೇಲೂ ನಂಬಿಕೆ ಬರಲ್ಲ, ಆ ಪಾತ್ರನ ನಿಭಾಯಿಸ್ತಾರೆ ಅಂತ ನಂಬಿಕೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಒಬ್ಬರು ಸೀನಿಯರ್ ಆ್ಯಕ್ಟ್ರೇ ಅದನ್ನು ನಿಭಾಯಿಸೋಕ್ಕಾಗೋದು. ಯಾಕೆಂದರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಖಂಡಿತ ಒಳ್ಳೆ ಚಾಯ್ಸು ನಮ್ಮ ಡೈರೆಕ್ಟರ್ದು. ಆ್ಯಂಡ್ ಅಂಕಲ್ ಬಗ್ಗೆ ಹೇಳಬೇಕು ಅಂದರೆ, ಅಫ್ಕೋರ್ಸ್ ನಮಗೆ ಅಂಕಲ್ದು ನಾನು ಯಾವಾಗಲೂ ಸಿಕ್ಕಿದಾಗಲೇ ಹೇಳ್ತಾ ಇರ್ತೀನಿ, ನಮ್ಮದು ಒಂದಾನೊಂದು ಕಾಲದಲ್ಲಿ ನೋಡಿದ್ದೀನಿ. ಬಟ್ ನನಗೆ ಅವ್ರದ್ದು ಸಿನಿಮಾ ಫೇವ್ರೇಟು ಅಂದರೆ ಉದ್ಭವ ಅಂತ. ಅದ್ರಲ್ಲಿ ಏನು ಎನರ್ಜಿ ಅಂದರೆ, ಅನಂತಾಗ್ ಸರ್ ಸುಳ್ಳು ಹೇಳೋದಕ್ಕೂ, ಇವ್ರು ಅದಕ್ಕೆ ಕರೆಕ್ಟಾಗಿ ಇವರು ಸಾಥ್ ಕೊಡೋದಕ್ಕೂ, ಆ ರೋಡ್ ತುಂಬ ಚಿಕ್ಕ ಲೈನ್, ರೋಡ್ ಎಕ್ಸ್ಟೆಂಡ್ ಮಾಡೋ ಅಂತ ಒಂದು ಲೈನ್ ನೋಡಿದಿರಲ್ಲ. ಏನು ಉದ್ಭವ, ದೇವರೆಲ್ಲ ಉದ್ಭವ, ಎಷ್ಟು ಎನರ್ಜಿ ಅಂದರೆ ಚಿಕ್ಕ ಚಿಕ್ಕ ಬೀಟ್ಸ್ನೂ ಹಿಡ್ದಿದ್ದಾರೆ. ಆ್ಯಂಡ್ ನಮ್ಮ ಬಂಗಾರ ಜಿಂಕೆಯಲ್ಲೂ ಅಷ್ಟೇ, ಬಂಗಾರ ಜಿಂಕೆಯಲ್ಲಿ ಎಲ್ಲರೂ ಮಾಡಿದ್ದಾರೆ. ಅಂಕಲ್ ಮಾಡಿದ್ದಾರೆ, ನಮ್ಮ ತಾತ ಮಾಡಿದ್ದಾರೆ, ಆಂಟಿ ಮಾಡಿದ್ದಾರೆ. ಆ್ಯಕ್ಚುಲಿ ನೀವುಗಳು ಮೀಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ನೋಡಿ ಅವ್ರುಗಳೆಲ್ಲ ಮೀಟ್ ಮಾಡೋರು. ಹಂಗ ಓಕೆ. ಆಮೇಲೆ ಇದು ಅಂಕಲ್ ಯಾವ್ದು ಅಲ್ಲ, ಇದು ಬಂದಾಳು ಬಿಂಕದ ಸಿಂಗರ್ ಯಾವ್ದು ಲಾಸ್ಟ್ ನೀವೇ ಅಲ್ವಾ ಅಂಕಲ್? ಬಾನಲ್ಲ ಮಧುಚಂದ್ರಕ್ಕೆ. ಅದೆಲ್ಲ ಎಂಥ ಒಳ್ಳೊಳ್ಳೆ ಮೂವೀಸ್. ಸೊ ಅಂಕಲ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್
ಕೀಪ್ ಇನ್ಸ್ಪೈರಿಂಗ್ ಅಂಕಲ್. ಲಾಟ್ಸ್ ಆಫ್ ಲವ್. ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸುಂದರ ಸರ್, ಓಕೆ, ಈಗ ನಮ್ಮ ಚಾರ್ಜ್ ಶೀಟ್ 0308 ನಾವು ಮಾಡ್ತೀವಿ ಅಂಕಲ್, ನಾನು ಒಟ್ಟಿಗೆ ಎಲ್ಲರೂ. ನೆಕ್ಸ್ಟ್ ಸಿನಿಮಾದಲ್ಲಿ ಯಾವ್ದಾರ ಮಾಡಿದಾಗ ಅದನ್ನು ಚಿಕ್ಕ ಪಾತ್ರ ಇದ್ರು ನಾವು ಒಟ್ಟಿಗೆ ಎಲ್ಲರೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಅಣ್ಣನ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅಣ್ಣ ಇದ್ದಿದ್ರೆ ಭಯಂಕರ ಎಕ್ಸ್ಬಿಡೋನು. ನಮ್ಮ ಅಣ್ಣ ಇಲ್ಲೇ ಇದ್ದಾನೆ. ಇದು ಎಲ್ಲೋ ನನ್ನ ವಿ ಕ್ಯಾನ್ ಟೇಕ್ ಆಫ್ ದಟ್. ಅಣ್ಣಂದು ನಿಮ್ದು ಪ್ಲಾನ್ ಮಾಡಿದ್ರಲ್ಲ, ಅದು ನಾವು ಟೇಕ್ ಆಫ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಎಂದತ್ತಿಗೆ ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆಲ್ಲ ದೊಡ್ಡ ಇದ್ದೀರಾ, ಅವ್ರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಾರ್ಟ್ ಶೀಟ್ 0308 030 ಒಂದು ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿದೆ. ಚಾರ್ಟ್ ಶೀಟ್ 0308 ಅದು ಏನಂದ್ರೆ 2003 ಒಂದು ಕಾಲಘಟ್ಟದ ಕತೆ ಇದು. ಇದು ಸ್ಟೋರಿ ಹುಟ್ಟಿದ್ದೆ ಒಂದು ವಿಚಿತ್ರ ಆಗಿ ನಮ್ಗೆ ಯಾವ ತರ ಅಂತ ಹೇಳ್ತೀನಿ. ದಿನೇಶ್ ಅವರು ಒಂದಿನ ಬರ್ತಾರೆ, ಬಂದು ಉಮೇಶ್ ಸರ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಕೊಡ್ತಾರೆ ಉಮೇಶ್ ಸರ್. ಸುಮ್ಮನೆ ಒಂದು ಸ್ಟೋರಿ ಲೈನ್ ಹೇಳ್ತಾರೆ. ಅವತ್ತು ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಅವರು, ದಿನೇಶ್ ಅವರು. ಲಕ್ಷ್ಮಣ್ ಅವರು ಪ್ರೊಡ್ಯೂಸರ್ ಆಗಿರ್ಲಿಲ್ಲ. ಆ ಕತೆ ಯಾವ ತರ ಕಾಡುತ್ತೆ ನನಗೆ ಅಂದ್ರೆ, ಒಂದ್ 3 ದಿನ ಅದು ನನಗೆ ಈ ತರ ಆಗ ನಡೆಯತ್ತಾ ಮನುಷ್ಯನ ಜೀವನದಲ್ಲಿ ಅನ್ನೋದು ಒಂದು ದೊಡ್ಡ ಕುತೂಹಲ, ಮತ್ತೆ ತಲೆಯಲ್ಲಿ ಒಂಥರ ಗುಂಗ್ರಾಗ್ತಾರೆ. ಸೊ ಅದು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ. ಒಂದು 15 ದಿನ ಆಗುತ್ತೆ. 15 ದಿನ ಆದ್ಮೇಲೆ ಲಕ್ಷ್ಮಣ್ ಅವರು ದಿನೇಶ್ ಅವರು ಬಂದ್ಬಿಟ್ಟು ಹೇಳ್ತಾರೆ, ಸರ್ ಒಂದು ಸಿನಿಮಾ ಮಾಡೋಣ ಅಂತ. ನಾರ್ಮಲ್ ಆಗಿ ಡೈರೆಕ್ಟರ್ ಆದವನು ಪ್ರೊಡ್ಯೂಸರ್ಗೆ ಒಂದು ಕತೆ ಹೇಳ್ಬಿಟ್ಟು ಕಾಯ್ತಾ ಇರ್ತಾನೆ, ಪ್ರೊಡ್ಯೂಸರ್ ಕಾಲ್ ಬರುತ್ತಾ ಅಂತೇಳಿ. ಆದ್ರೆ ಇದು ಏನಾಯ್ತು ಅಂದ್ರೆ, ಇವರೇ ಬಂದು ಕತೆ ಮಾಡೋಣ ಅಂತ ಹೇಳಿದ ತಕ್ಷಣ ನಾನೇನ್ ಹೇಳ್ತೀನಿ ಇಮಿಡಿಯೇಟ್ ಆಗಿ, ಸರ್ ಉಮೇಶ್ ಸರ್ ಅವ್ರ ಕತೆ ಹೇಳಿದ್ರಲ್ಲ ಅದನ್ನ ಮಾಡೋಣ ಸರ್. ಸರಿ, ಮತ್ತೆ ಅವ್ರ ಮನೆಗೆ ಹೋಗ್ತೀವಿ, ಡೀಟೇಲ್ ಕತೆ ಕೇಳ್ತೀನಿ. 72 ಸೀನ್ಸ್ ಸ್ಕ್ರೀನ್ ಪ್ಲೇ, 22 ಸ್ಕ್ರೀನ್ ಬರೀತೀನಿ. ಬಂದ್ಬಿಟ್ಟು ಅವ್ರ ಮುಂದೆ ನರೇಷನ್ ಕೊಡ್ತೀನಿ. ತುಂಬಾ ನೀಟಾಗಿ ಮಾಡಿದ್ಯಾ, ಯು ಕ್ಯಾನ್ ಗೋ ಹೆಡ್ ಅಂದ್ರು. ಯಾಕಂದ್ರೆ ಅವ್ರ ಜವಾಬ್ದಾರಿ. ಒಂದ್ ಸ್ವಲ್ಪ ಕತೆ ಆ ಕಡೆ ಈ ಕಡೆ ಆದ್ರೂ ಅವ್ರು ಯಾರು ಬರ್ದಿರ್ತಾರೋ ಅವ್ರು ಇಷ್ಟಪಡೋದಿಲ್ಲ. ಎಷ್ಟೋ ಉದಾಹರಣೆಗಳಿದೆ. ತಾರಾಸು ಅವರು ಬರೆದಂತ ಒಂದ್ ಕತೆನ ಪುಟ್ಟಣ್ಣ ಅವರು ಸರಿ ಬರೋದಿಲ್ಲ, ಅವಾಗ ಇದು ಕೆರೆ ಆಗಿದ್ದಂಗಿದೆ ಅಂತೆಲ್ಲ ಹೇಳಿರೋದೆಲ್ಲ ನಮ್ಗೆ ಭಯ ಆಗುತ್ತೆ ಅವಾಗ. ಸೊ ಹಾಗಾದಾಗ ಇವರು ಸರ್ ನನಗೆ ನರೇಟ್ ಮಾಡದಂತದನ್ನು ಒಂದ್ಸಲ ಕ್ಲೀನ್ ಆಗಿ ಡೈಲಾಗ್ ಬರೆದು ಅವ್ರ ಮುಂದೆ ಒಪ್ಪಿಸಿದಾಗ ಅವರು ಸರಿಯಾಗಿ ಮಾಡಿದ್ದು, ಯು ಕ್ಯಾನ್ ಪ್ರೊಸೀಡ್ ಅಂದ್ಮೇಲೆ ನಾವು ಕ್ಯಾಸ್ಟಿಂಗ್ ಶುರು ಮಾಡ್ತೀವಿ. ಎಲ್ಲ ಪಾತ್ರಗಳು ಫಿಟ್ ಆಗುತ್ತೆ. ಹೀರೋ ಪಾತ್ರ, ಇನ್ನೊಂದು ಕ್ಯಾರೆಕ್ಟರ್. ಆದ್ರೆ ಈ ಚಾಲೆಂಜಿಂಗ್ ಅಂದ್ರೆ ಆ ರಾಮಣ್ಣನ ಕ್ಯಾರೆಕ್ಟರ್ ಏನ್ ಸುಂದರರಾಜ್ ಮಾಡಿದಾರೋ ಅದು ತಲೆ ಕೆಟ್ಟೋಗುತ್ತೆ. ಎಷ್ಟೋ ಜನ ಅನ್ಕೊಂತೀವಿ ಏನೋ ಹಿಂಗಾಗತ್ತಾ. ಒನ್ ಫೈನ್ ಡೇ ಇವರು ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ಸುಂದರರಾಜ್ ಅವ್ರು ಹೆಂಗೆ ಸರ್? 9:30 ರಾತ್ರಿ. ಸರಿ ಸರ್ ಫೋನ್ ಮಾಡ್ತೀವಿ. ಯಾವ ಆರ್ಟಿಸ್ಟ್ ನೋಡಿ 9:30ಗೆ ಮನೆಗೆ ಬನ್ನಿ ಅಂತ ಹೇಳಲ್ಲ, ನಿಮ್ಗೆ ಗೊತ್ತು. ಸೊ ಸರ್ ಮನೆಗೆ ಬಂದ್ಬಿಡಿ ಅಂತಾರೆ. ನಾನು ನನ್ನ 2 ವೀಲರ್ಲಿ ಇವ್ರು ಕೂರ್ಸ್ಕೊಂಡು ಬರ್ತೀನಿ ಅವ್ರ ಮನೆಗೆ. ಬಂದ್ಬಿಟ್ಟು 9:45ಗೆ ಅವ್ರ ಕತೆ ಹೇಳ್ತೀನಿ. ಅವ್ರ ಕಣ್ಣಲ್ಲಿ ನೀರು ತುಂಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಪ್ಲೀಸ್, ನಾನು ರಾಮಣ್ಣಂಗೆ ಸೆಟ್ ಆಗ್ತೀನಿ ಇದಕ್ಕೆ. ನನಗೆ ಅವ್ರು ಹೇಳಿದ್ ನೋಡಿ ನನಗೆ ಅವತ್ತಿನ ದಿನ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫುಲ್ ಸರ್ಕಸ್ ಹೊಡೆದಿದ್ದೀನಿ ಆ ರೋಲ್ಗೆ. ಯಾರು ಫಿಟ್ಮೆಂಟ್. ಯಾಕಂದ್ರೆ ನಮ್ಗೊಂದು ವಿಷನ್ ಇರುತ್ತೆ. ಧ್ರುವ ಸರ್ಜಾ ಅವ್ರು ಸರ್ ಹೇಳ್ದಂಗೆ ನಮ್ಗೊಂದು ವಿಷನ್ ಇರುತ್ತೆ. ಆ ವಿಷನ್ ಅಲೈನ್ ಅಂತ ಆರ್ಟಿಸ್ಟ್ ಬಂದಾಗ ಮಾತ್ರ ಅದು ತೆರೆ ಮೇಲೆ ನೀವು ಒಂದು ಒಳ್ಳೆ ಕ್ಯಾರೆಕ್ಟರ್ನ ತರಕ್ ಸಾಧ್ಯ. ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಈ ಚಿತ್ರ ಎಲ್ಲರೂ ಹೇಳ್ತಾರೆ ನಾನು 100 ದಿನ ಸಿನಿಮಾ ಮಾಡಿದೆ ಶೂಟಿಂಗು, 50 ದಿನ ಖಂಡಿತ ನಾನು ಅಷ್ಟು ದೂರ ಮಾಡಿಲ್ಲ. 22 ದಿನದಲ್ಲಿ ಶೂಟಿಂಗ್ ಮಾಡಿರೋದು ನಾನು. 22 days ಐ ಕಂಪ್ಲೀಟೆಡ್ ದಿ ಶೂಟಿಂಗ್. ಸೊ 72 ಸೀನ್ಸ್ ಈ ಸಿನಿಮಾದಲ್ಲಿ 2 ಗಂಟೆ 28 ನಿಮಿಷ 50 ಸೆಕೆಂಡ್ ಸಿನಿಮಾ ಡ್ಯೂರೇಷನ್. ಸೆನ್ಸಾರ್ ಅವರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಕ್ರೆಡಿಟ್ ನನ್ನ ಟೆಕ್ನಿಷಿಯನ್ಸ್ಗೂ ಹೋಗ್ಬೇಕು. ಮೊದಲು ನಮ್ಮ DOP ಪ್ರಮೋದ್, ಅಲ್ಲೇ ನಿಂತ್ಕೊಳ್ಳಿ. ಪ್ರಮೋದ್ ಅವರು DOP ನಮ್ಮ ಸಿನಿಮಾ ಮಾಡಿರೋದು. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿದ್ದಾರೆ ಸಮೀರ್ ಅವರು ನಾನು ಮಾತಾಡಲ್ಲ ಸರ್, ಡೆಂಟಲ್ ಪ್ಲಾಂಟ್ ಆಗ್ಬಿಟ್ಟಿದೆ, ನಾನು ಮಾತಾಡಲ್ಲ ಅದು. ನೆಕ್ಸ್ಟ್ ಎಡಿಟರ್ ಶಮೀಕ್ ಅಲ್ಲಿದ್ದಾರೆ ನೋಡಿ, ಶಮೀಕ್ ಎಡಿಟರು. ಮತ್ತು ಕಲಾವಿದರು ತುಂಬಾ ನನ್ನ ಬೆನ್ನಿಂದ ನಿಂತು ಈ ಚಿತ್ರಕ್ಕೆ ಬೆಂಬಲಿಸಿದ್ದಾರೆ. ಒಂದೊಂದು ಪಾತ್ರವೂ ಮಾತಾಡುತ್ತೆ ಈ ಸಿನಿಮಾದಲ್ಲಿ. ಸೊ ಒಟ್ಟು ನಾನೇನು ಅನ್ಕೊಂಡು ಅದನ್ನ ನಾನು ತೆರೆ ಮೇಲೆ ತಂದಿದ್ದೀನಿ. ನಾನು ಫಸ್ಟ್ ನಮ್ಮ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ದಿನೇಶ್ ಅವರು ಮತ್ತೆ ಲಕ್ಷ್ಮಣ್ ಅವ್ರಿಗೆ.
ನೀವೆಲ್ಲ ನಮ್ಮ ಚಿತ್ರಕ್ಕೆ ಬಂದು ಒಂದು ಬೆನ್ನೆಲುಬಾಗಿ ನಿಂತು ಇಷ್ಟು ಜನ ಮಾಧ್ಯಮ ಮಿತ್ರರು ನನಗೆ ಸಪೋರ್ಟ್ ಆಗಿ ನಿಂತಿರೋದು. ಐ ಆಮ್ ವೆರಿ ಮಚ್ ಥ್ರಿಲ್ಡ್. ನಾನು ಇಷ್ಟು ಕ್ಯಾಮ್ರಾ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇರೋದು. ಈ ಎಸ್ ಕೆ ಉಮೇಶ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ನಮ್ಮ ಹರ್ಷರ್ಜುನ್ ಕಲ್ಲಾಲ್ ಇವರು ನನ್ನ ಎರಡನೇ ಸಿನಿಮಾ ಬಬ್ಲು ಶಾದಲ್ಲಿ ಒಳ್ಳೆ ಹೀರೋ ರೋಲ್ ಮಾಡಿಸಿದ್ದೆ. ಸೊ ಈ ಒಂದು ಚಿತ್ರಕ್ಕೆ ಇದೊಂದು ಒಳ್ಳೆ ಫಿಟ್ಮೆಂಟ್ ಇವರು ಅಂತ ಹೇಳಿ ಎಸ್ ಕೆ ಉಮೇಶ್ ಅವ್ರನ್ನ ಕ್ಯಾರೆಕ್ಟರ್ನ ಇವ್ರಿಗೆ ಕೊಟ್ಟೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ ಕೇಳಿ, ಸಾರು ಯಾವಾಗಲೂ ನಮ್ಮ ಸೆಟ್ಗೆ ಬರೋರು ಒಂದು 2-3 ಸಲ. ಯಾಕಂದ್ರೆ ಪೊಲೀಸ್ ಸ್ಟೋರಿ ಮಾಡ್ಬೇಕಾದ್ರೆ ತುಂಬಾ ಮೈಯೆಲ್ಲ ಕಣ್ಣಾಗಿರ್ಬೇಕು. ಆ ಯೂನಿಫಾರ್ಮು, ಆ ಟೋಪಿ ಹೆಂಗಿಡೋದು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೆಟ್ ಅಲ್ಲಿ ಬಂದು ನೋಡು, ಕಣ್ಣು ಹುಬ್ಬು ಮೇಲೆ ಈ ತರ ಟೋಪಿ ಇರ್ಬೇಕು, ಬ್ಯಾಡ್ಸ್ ಹಿಂಗಿರ್ಬೇಕು ಅಂತ. ಸೊ ಸರ್ ಥ್ಯಾಂಕ್ ಯು, ನೀವು ಒಂಥರ ಆರ್ಟ್ ಡೈರೆಕ್ಟರ್ ಇದ್ರಿ ನಮ್ಮ ಸಿನಿಮಾಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಮಾಧ್ಯಮ ಮಿತ್ರರು ಯಾವ್ದಾರ ಕ್ವಶನ್ ಇದ್ರೆ ನಾನು ಕ್ವಿಕ್ ಆಗಿ ಆನ್ಸರ್ ಮಾಡ್ತೀನಿ. ತಡ ಆಗ್ತಾ ಇದೆ ಗೊತ್ತು ನಮ್ಗೆ, ನೀವೊಂದು ಓಕೆ. ಇವಾಗ ಹರ್ಷರ್ಜುನ್ ಅವರು 2 ಮಾತಾಡ್ಬಿಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ವೆಂಕಟ್ ಸರ್ ನನಗೆ ಐ ಥಿಂಕ್ ಜುಲೈ 22-23ಕ್ಕೆ ಕಾಲ್ ಮಾಡ್ತಾರೆ. ಲಾಸ್ಟ್ ಇಯರ್ 22-23 ಕಾಲ್ ಮಾಡಿ ಇನ್ನೊಂದು 5 ದಿನದಲ್ಲಿ ಶೂಟಿಂಗ್ ಇದೆ, ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದರು. ಸರ್ 5 ದಿನದಲ್ಲ, ಒಂದ್ಸಲಿ ಸ್ಟೋರಿ ನರೇಟ್ ಮಾಡ್ತೀರಾ ಅಂತ ಕೇಳಿದೆ. ಅವರು ಅದೇ ಎಸ್ ಕೆ ಉಮೇಶ್ ಸರ್ದು ಈ ಥರದ್ದೊಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ, ನೀವು ಎಸ್ ಕೆ ಉಮೇಶ್ ಸರ್ ಮಾಡಿದಂಥ ಪಾತ್ರನ ನೀವು ಮಾಡಬೇಕು, ನಿಜವಾಗ ಅವ್ರು ಮಾಡಿರೋದನ್ನ ನೀವು ಮಾಡಬೇಕು ಅಂತ ಹೇಳ್ತಾರೆ. ಸರ್ ಎಸ್ ಕೆ ಉಮೇಶ್ ಸರ್ ಪಾತ್ರ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ. ನೀವು 5-7 ದಿನದಲ್ಲೆಲ್ಲ ಇದು ಕ್ಯಾರೆಕ್ಟರ್ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡೋದು ಕಷ್ಟ ಆಗುತ್ತೆ. ನನಗೆ ಒಂದಷ್ಟು ಸ್ಟಡಿ ಮಾಡಕ್ ಬಿಡಿ, ಒಂದಷ್ಟು ನಾನು ಆ ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಮಾಡಕ್ಕೆ ಏನೇನಾಗುತ್ತೋ ನಾನು ಒಂದಷ್ಟು ಅದರದ್ದು ಅಭ್ಯಾಸ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹತ್ತತ್ರ ಒಂದು 25-30 ದಿನ ಟೈಮ್ ತಗೊಂಡು ಒಂದಷ್ಟು ಆ ಕ್ಯಾರೆಕ್ಟರ್ಗೆ ಫಸ್ಟ್ ನೋಡಿದ ತಕ್ಷಣ ಒಂದು ಪೊಲೀಸ್ ಆಫೀಸರ್ ಅಂತ ಅನ್ನಿಸ್ಬೇಕು ಫಸ್ಟ್. ಆಮೇಲೆ ದ ಎಂಟೈರ್ ಅಂದ್ರೆ ಆಡೋ ಮಾತು, ನೋಟ, ನಡೆ ಎಲ್ಲವೂ ಆ ಫೀಲ್ ನ ಹೊಂದ್ಕೋಬೇಕು. ಸೊ ಅದಕ್ಕೆ ಟೈಮ್ ಕೊಡಿ ಅಂತ ಕೇಳಿದೆ. ಸೊ ಆ ಪ್ರಕಾರ ಅವರು ಟೈಮ್ ಕೊಟ್ಟರು. ಸೊ ಸಿನಿಮಾ ಶುರು ಆದ್ಮೇಲೆ ನಾನೊಂದು ಸ್ವಲ್ಪ ಔಟ್ ಬಸ್ಟ್ ಕ್ಯಾರೆಕ್ಟರ್ಗಳನ್ನ ಅಂದ್ರೆ ತೀರಾ ಏನು ದೊಡ್ಡ ಡೈಲಾಗ್ ಹೊಡಿಯೋದು ಅಥವಾ ಕಿರ್ಚಾಡೋದು ಆ ಥರದ್ದೊಂದು ಸ್ವಲ್ಪ ಮಾಡ್ತೀನಿ. ಬಟ್ ಅಂಡರ್ ಪ್ಲೇ ಅಂತ ಬಂದಾಗ ನನಗೆ ರಿಯಲಿ ಒಂದು ಸ್ವಲ್ಪ ಕಷ್ಟನೇ ಅದು. ಸೊ ಒಂದೊಂದು ಸೀನು ಹಿಡಿದು ಮಾಡ್ತಾ ಇದ್ವಿ. ಯಾವಾಗ ನಂದು ಸುಂದರ ಸರ್ದು ಫಸ್ಟ್ ಸೀನ್ ಮಾಡಿದ್ವಿ ನಾವು, ಸರ್ ನಾನು. ಸೊ ಬರೀ ಅವ್ರ ರಿಯಾಕ್ಷನ್ಗೆನೆ ಇಲ್ಲಿ ಆಕ್ಷನ್ ಬರಕ್ ಶುರುವಾಗೋದು. ಬಿಕಾಸ್ ಅಂತ ಅದ್ಭುತವಾದಂತ ರಿಯಾಕ್ಷನ್ಸ್ ಕೊಡೋರು ಸರ್, ಬೆಂತಟ್ಟವರು. ಪ್ರತಿ ಸೀನು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಪ್ರತಿ ಹಂತದಲ್ಲೂ ಹೇಳ್ತಾ ಬಂದ್ರು. ಸೊ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ DOP ಪ್ರಮೋದ್, ಥ್ಯಾಂಕ್ ಯು ಮ್ಯಾನ್. ಲಾರೆನ್ಸ್ ಕೋ ಡೈರೆಕ್ಟರ್, ಸೂಪರ್, ಸಖತ್ ಸಪೋರ್ಟ್ ಮಾಡಿದ್ರು. ಅಂಡ್ ನನ್ನ ಎಂಟೈರ್ ಕೋ ಸ್ಟಾರ್ಸ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಐ ಹೋಪ್ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ರೂಪೇಶ್, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಟ್ ಸರ್ ಥ್ಯಾಂಕ್ ಯು. ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಧ್ರುವ ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡೋಕೆ ಮುಂಚೆ ನಮ್ಮ ಶಕ್ತಿನೇ ನಮ್ಮ ಇಡೀ ಚಿತ್ರರಂಗದ ಶಕ್ತಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಬಲಕ್ಕೂ ಎಡಕ್ಕೂ ಇಂಡಸ್ಟ್ರಿ ಮುಖ್ಯಸ್ಥರನ್ನ ಕರೆದಿದ್ದು. ಮುಖ್ಯವಾಗಿ ಇವತ್ತು ವಾಣಿಜ್ಯ ಮಂಡಳಿ ಒಂದು ಒಳ್ಳೊಳ್ಳೆ ನಿರ್ಧಾರ ತಗೋಬೇಕು ಅಂತಂದ್ರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗೋರು. ಹಾಗಾಗಿ ನನ್ನ ಮಗಳು ಏನು ಮಾತಾಡ್ತು ಅದಕ್ಕೆ ನಾನು ಜಯಮ್ಮನ್ನ ಕೇಳ್ಕೊಂಡೆ, ಅಮ್ಮ ಈ ರೀತಿ ಕಾರ್ಯಕ್ರಮ ಇದೆ, ಒತ್ತಡಗಳು ತುಂಬ ಇದೆ, ಯಾರಿಗಿಲ್ಲ ಒತ್ತಡ, ಎಲ್ರಿಗೂ ಒತ್ತಡ ಇದೆ, ಆದರೆ ಅದನ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಹಾಗೆಯೇ ನನ್ನ ಆತ್ಮೀಯ ಮಿತ್ರ ನಿರ್ಮಾಪಕ ಕೇವಲ ಕನ್ನಡಕ್ಕೆ ಸೀಮಿತವಾಗಿಲ್ಲ, ಅವರ ಬಾಲಿವುಡ್ಡಿಂದ ಹಾಲಿವುಡ್ವರೆಗೂ ಅವರ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಈಗ ನಂದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಮತ್ತೊಂದು ಸಲ ಆ ಹಾಡು ಮತ್ತು ಟ್ರೈಲರ್ನ ನೋಡಿಬಿಟ್ಟು ಅಮ್ಮ ಮಾತಾಡ್ತಾರೆ. 1 ನಿಮಿಷ ತಡ್ಕೋಬೇಕು ಎಲ್ಲರೂ. ಓಕೆ, ಅಮ್ಮ ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ
ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಮತ್ತು ಸಹಕರಿಸಿದಂಥವ್ರಿಗೂ ಆಗಮಿಸಿರ್ತಕ್ಕಂಥವ್ರಿಗೂ ಕುಟುಂಬ ವರ್ಗಕ್ಕೂ ನಾನು ಇಷ್ಟೊಂದು ಕ್ಯಾಮ್ರಾಗಳನ್ನು ಬಹಳ ವರ್ಷದ ನಂತರ ಈಗ ನಾವು ನೋಡ್ತಾ ಇದ್ದೀನಿ. ಇಷ್ಟೊಂದು ಶಬರಿಮಲೆ ಕೇಸಲ್ಲಿ ನಾನು ಆ ಟೈಮಲ್ಲಿ ಈ ಕ್ಯಾಮ್ರಾಗಳೆಲ್ಲ ನೋಡಿದ್ದೆ. ನಂತರ ಇವತ್ತೇ ನಾನು ಬಂದ ತಕ್ಷಣನೇ ಇದು ಇಷ್ಟೊಂದು ಜನ ಎಲ್ಲಿದ್ದಾರೆ ಎಲ್ಲಿ ಎಲ್ಲ ಎಣಿಸ್ತಾ ಕೂತ್ಕೊಂಡೆ. ಅದಕ್ಕೆ ಇಷ್ಟೊಂದು ಜನ ಇದ್ದೀರ ಮಾಧ್ಯಮದ ಎಲ್ಲ ಗಣ್ಯರಿಗೂ ಕೂಡ ನನ್ನ ಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ, ಸುಂದರ್ ಅವ್ರದ್ದು ಚಾರ್ಜ್ ಶೀಟ್ ನೋಡ್ರಿ, ಆ ಚಾರ್ಜ್ ಶೀಟ್ ಅನ್ನುವಂಥ ಪದ ಎಷ್ಟು ಫೋರ್ಸ್ ಇದೆ ಅಂದರೆ, ನಿಜವಾಗ್ಲೂ ಹೇಳ ಸುಂದರ್, ನಿಮ್ಮ ಫೋಟೋ ಹಾಕಿದ್ದಾರೆ ವೆಂಕಟ್ ಅವರು. ಕತೆ ಏನೋ ಇದೆ, ಚಾರ್ಜ್ ಶೀಟ್ ಹಿಂದೆ ಒಂದು ತಂದೆ ಓಡಾಡೋ ಕಥೆಯೋ ಏನು ಇದ್ರೊಳಗೆ ಬವಣೆ ಇದೆ, ಏನು ಸಂಕಷ್ಟ ಇದೆ, ಯಾತಕ್ಕಾಗಿ ಈ ರೀತಿಯಾದಂಥ ಒಂದು ಹೋರಾಟ ಇದೆ ಅನ್ನೋದು ನಮ್ಮೊಳಗೆ ನಾವೇ ಲೆಕ್ಕಾಚಾರ ಹಾಕೋತಾ ಹೋಗ್ತೀವಿ. ಸೊ ಅಷ್ಟೊಂದು ಈ ಟೈಟಲ್ಗೆ ಒಂದು ಶಕ್ತಿ ಕಾಣಿಸುತ್ತೆ ಅಂತ ಒಳ್ಳೆ ಟೈಟಲ್ ಅದು. ದೇವರು ಈ ಸಿನಿಮಾ, ನಾನು ನೀವು ಕೇಳಿದ್ರಲ್ಲ ಅಧ್ಯಕ್ಷ ಆಗಿ, ನಾನು ದೇವರಲ್ಲಿ ಕೇಳೋದೇನೆಂದ್ರೆ, ಒಂದೊಂದು ಸಿನಿಮಾ ರಿಲೀಸ್ ಆದಾಗ್ಲೂ ಪರಮಾತ್ಮ ಈ ಸಿನಿಮಾನ ನಿಲ್ಲಿಸು, ಈ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಚಿತ್ರರಂಗಕ್ಕೆ ಒಂದು ಹೆಸರು ತರಲಿ, ಸಿನಿಮಾ ನಿಂತ್ರೆ ನಾವು ಬದುಕಿದ ಹಾಗೆ ಅಲ್ವಾ ರಾಕ್ಲಿನ್ ಸರ್? ಪ್ರತಿ ಸಿನಿಮಾದ ಸಂದರ್ಭದಲ್ಲೂ ಒಂದು ಆಸೆ ಮತ್ತು ಒಂದು ಒಳ್ಳೇದಾಗ್ಲಿ ಅನ್ನುವಂಥ ಒಂದು ಹಾರೈಕೆ, ಇವೆರಡೂ ಕೂಡ ನಾವು ಯಾವಾಗಲೂ ಕೂಡ ಮಾತಾಡ್ಕೋತೀವಿ. ನಾನು ಇದ್ರದ್ದು ಏನೂ ನೋಡಿಲ್ಲ, ಟೈಟ್ಲು ನೋಡಿಲ್ಲ, ಹಾಡು ನೋಡಿಲ್ಲ, ಏನು ನೋಡಲಿಲ್ಲ. ಆದರೆ ಒಂದು ಗೊತ್ತು, 250ನೇ ಸಿನಿಮಾ ಅಂತ ನಾನು ಒಪ್ಪಲ್ಲ. ಸುಂದರ್ ಅವ್ರು, ನಾನು ಮೊಟ್ಟ ಮೊದಲ ನನ್ನ ಅಗ್ನಿ ಪರೀಕ್ಷೆ ಚಿತ್ರ 1986ರಲ್ಲಿ ನನ್ನ ನಿರ್ಮಾಣದ ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖವಾದಂತಹ ದೊಡ್ಡ ಪಾತ್ರ ಸುಂದರ್ ಅವರು, ಅಗ್ನಿ ಪರೀಕ್ಷೆ. ಸೊ ಸುಂದರ್ ಇದ್ದಲ್ಲಿ ಅಲ್ಲಿ ಒಂದು ಮನುಷ್ಯತ್ವ ಅನ್ನೋದಿರುತ್ತೆ, ಒಂದು ಮಾನವೀಯತೆ ಇರುತ್ತೆ, ಮತ್ತೆ ಸರಿ ತಪ್ಪು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡುವಂತ ಕಣ್ಣು, ಆ ಕಣ್ಣು ಕೂಡ ಒಳಗಣ್ಣಿರುತ್ತೆ ಸುಂದರಂಗೆ. ಬಹಳ ಹೆಂಗರ್ಲು. ನನ್ನಂತೂ ಅವರು ತಾಯಿ ಅಮ್ಮ ಅಂತಾನೆ ಕರೀತಾರೆ. ವಾಣಿಜ್ಯ ಮಂಡಳಿಯಲ್ಲಿ ಯಾವ ಒಳ್ಳೆ ಮಾತುಗಳನ್ನು ಆಡುವಾಗ, ನಾವು ಚರ್ಚೆಗಳು ಮಾಡುವಾಗ ಆ ಹೆಂಗರಳು ಮತ್ತು ಅವರ ಒಳ್ಳೆಯತನ ಅವೆರಡನ್ನೂ ಕೂಡ ನಾನು ಗಮನಿಸಿದ್ದೀನಿ. ಸುಂದರ್ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆಯ ಆತ್ಮೀಯ ಒಳ್ಳೆಯ ಮನುಷ್ಯ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ. ಈ ಸಿನಿಮಾ ನಿಮ್ಗೆ 250ನೇ ತಮ್ಮ ಚಿತ್ರ ಜಯಬೇರಿ ಬಾರಿಸ್ಲಿ. ನೀವು ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಷ್ಟು ವರ್ಷಗಳ ಕಾಲ ನಿಮ್ಮ ಕೊಡುಗೆಯನ್ನ ನೀಡಿ ಅಂತ ನಾನು ಹಾರೈಸ್ತೀನಿ. ಸುಂದರ್, ತಮಗೂ ಕೂಡ ಸರ್ ಬೆಸ್ಟ್ ವಿಶಸ್. ಯಾವತ್ತು ರಿಲೀಸ್ ಮಾಡ್ತೀರಾ ಸರ್? ಕೊನೆ ವಾರ ಜುಲೈ. ಬೇಗ ರಿಲೀಸ್ ಮಾಡಿ. ಎಲ್ಲರೂ ಬೆವರು ಉರ್ಸ್ಕೊತಾ ಇದ್ದಾರೆ, AC ಬೇರೆ ಆಫ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ಧ್ರುವ ಅವರು. ನಾನು ಒಂದೇ ಕೇಳೋದು, ಧ್ರುವ ಒಂದು 4-5 ಸಿನಿಮಾಗಳು ಮಾಡಿ ಧ್ರುವ, ನಮ್ಮ ಪಕ್ಕದಲ್ಲೇ ಕೂತಿದ್ದೀರಾ, ವರ್ಷಕ್ಕೆ ಒಂದು 4-5 ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ. ಇವ್ರು ನಮ್ಮ ಹುಡುಗಿ ಅಂತೂ ಮಾಡ್ತಿದ್ದಾಳೆ. ಪ್ರತಿಯೊಬ್ರು ಏನ್ ಸರ್ ಸಿನಿಮಾ ಎಲ್ಲರೂ ಮಾಡ್ಲಿ, ಪ್ರತಿಯೊಬ್ರು ದೊಡ್ಡ ದೊಡ್ಡ ಹೀರೋಗಳು ಅಂತ ಯಾರ್ಯಾರು ಅನ್ಕೊಂಡಿದ್ದೀರಲ್ಲ, ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಏನಂದ್ರೆ, ಈ ಮೂಲಕನೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ವರ್ಷಕ್ಕೆ ಕನಿಷ್ಠ 2-3 ಸಿನಿಮಾಗಳು ಒಬ್ಬೊಬ್ಬ ನಾಯಕರಿಂದ ಬಂದ್ರೆ ಇಂಡಸ್ಟ್ರಿ ಸ್ವಲ್ಪ ಸಮೃದ್ಧಿಯಾಗಿ ಮಾಡೋಣ. ಅದ್ಯಾಕೆ ಕಾಲ್ ಶೀಟ್ ಕೊಡ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ, ಆಯ್ತಾ? ಯಾಕೆ ಮಾಡೋದಿಲ್ಲ? ನಮ್ ಹೀರೋ ಅಲ್ವಾ, ನಮ್ಮ ಹುಡುಗ ಅಲ್ವಾ, ನಾನು ಅವನು ಚಿಕ್ಕದಿರುವಾಗ್ಲೂ ನೋಡಿದ ಮಗು ಅಲ್ವಾ. ಸೊ ಡೆಫಿನೆಟ್ ಆಗಿ ಸರ್
ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡಲ್ಲ ತಮ್ಮ. ನಮ್ ಬಜೆಟ್ ಯಾವ್ದ್ರಿ? ಅಲ್ಲ ಅಂದ್ರೆ ನಾವು ಸಮುದ್ರಕ್ಕೆ ಹಾಕಿದ್ರು ಅಳದು ಹಾಕ್ತೀವಿ ಅಷ್ಟೇ. ಎಲ್ಲರಿಗೂ ಧನ್ಯವಾದ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಲ್ಲಿ ತಮ್ಮ ಈ ಸಿನಿಮಾದ ಬಗ್ಗೆ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಸಿನಿಮಾ ನೋಡ್ಬಿಟ್ಟು ಅವತ್ತಿನ ದಿನ ಇನ್ನೊಂದ್ಸಲ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ಮನಸ್ಸು ತುಂಬಿಟ್ಟಿದೆ, ಫುಲ್ ಮೀಲ್ಸ್ ಆಗೋಗ್ಬಿಟ್ಟಿದೆ ನನಗೆ. ಬಹುಶಃ ನನ್ನ ಕೆರಿಯರಲ್ಲೇ ಇಂತಹ ಒಂದು ಪ್ರೆಸ್ ಮೀಟ್ ನಾನು ನೋಡೇ ಇಲ್ಲ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಸಿನಿಮಾ ಅನ್ನೋದು ಒಂದು ಕನಸು. ಈ ಕನಸಿನ ಲೋಕದಲ್ಲೇ ನಾವು ಬೆಳೆಯೋದು ಪ್ರತಿಯೊಬ್ರು. ವಿ ಆಲ್ ಡ್ರೀಮ್ ಸಿನಿಮಾ. ಅದು ಸಾಧಾರಣವಾಗಿ ಒಂದು ತರಕಾರಿ ಮಾರೋರು, ಹಣ್ಣು ಮಾರೋರು, ಆಟೋ ರಿಕ್ಷಾ ಡ್ರೈವರು, ಬಸ್ ಡ್ರೈವರು, ಹೋಟ್ಲ್ ಮಾಣಿ, ಇವ್ರುಗಳೆಲ್ಲ ಆಸೆ ಪಡೋದೇನೆಂದ್ರೆ ಯಾವತ್ತಾದ್ರೂ ನಾನು ಹೀರೋ ಆಗ್ತೀನಿ ಸಿನಿಮಾದಲ್ಲಿ. ಯಾಕೆಂದ್ರೆ ಸಿನಿಮಾ ಆ ಥರ ಎಲ್ಲವನ್ನು ತೋರಿಸುತ್ತೆ. ಆ ತೋರಿಸೋದೇನೆಂದ್ರೆ ವಿಜೃಂಭಣೆಯಿಂದ ನೋಡ್ತಾ ಇರ್ತೀವಿ. ಆ ಹೀರೋ ಡ್ಯಾನ್ಸ್ ಮಾಡ್ತಾನೆ, ಹೀರೋಯಿನ್ ಕುಣಿತಾಳೆ, ಹಾಡು ಹೇಳ್ತಾರೆ, ಅಲ್ಲೊಬ್ಬ ವಿಲನ್ ಬರ್ತಾನೆ, ಇಲ್ಲೊಬ್ಬ ಕಾಮಿಡಿಯನ್ ಬರ್ತಾನೆ, ಅಲ್ಲೊಂದು ತಾಯಿ ಇರ್ತಾರೆ, ಇಲ್ಲೊಂದು ತಂದೆ ಇರ್ತಾರೆ, ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ನೋಡ್ತೀವಿ. ಆ ಸಿನಿಮಾಗಳನ್ನ ನೋಡಿ ಬೆಳೆದವನು ನಾನು. ಬಹುಶಃ ನನಗೆ ನಮ್ಮಪ್ಪ ಬಿಸ್ನೆಸ್ ಮಾಡುವಾಗ ಒಳ್ಳೆ ಬಿಸ್ನೆಸ್ ಇತ್ತು. ನಮ್ದು ಟೈರ್ ಅಂಗಡಿ ಇತ್ತು. ದಿವಸಕ್ಕೆ 5,000 ರೂಪಾಯಿ 6,000 ರೂಪಾಯಿ ವ್ಯಾಪಾರ ನಡೆಯೋದು. ನಾನು ಹೇಳೋದು 1970ನಲ್ಲಿ, 70ರಲ್ಲಿ. ಇವತ್ತು 5,000 ರೂಪಾಯಿ ಅಂತಂದ್ರೆ ಅವತ್ತಿನ 5,000 ರೂಪಾಯಿ ಇವತ್ತು ಏನಿಲ್ಲ ಅಂದ್ರೂ ಹೆಚ್ಚು ಕಡಿಮೆ 15ರಿಂದ 20 ಲಕ್ಷ ರೂಪಾಯಿ ಆಗುತ್ತೆ ಪರ್ ಡೇ ಕಲೆಕ್ಷನ್. ಆದರೆ ನನ್ನ ಆಸೆ ಇದ್ದಿದ್ದು ಕಾಸೇ ಕೊಡದೆ ಇರೋ ರಂಗಭೂಮಿ ಹೋದೆ. ನನಗೆ ಇಲ್ಲ ಒಂದು ಮಾತು ಹೇಳ್ತೀನಿ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದ್ತಾ ಇರ್ಬೇಕಾದ್ರೆ ನಮ್ದು ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ಅಲ್ಲಿ ನಮ್ಮಪ್ಪನ ತುಂಬಾ ಆಸೆ, ನಮ್ಮ ಅಣ್ಣನ ಡಾಕ್ಟರ್ ಇಂಜಿನಿಯರ್ ಮಾಡಬೇಕು, ನನ್ನ ಡಾಕ್ಟರ್ ಮಾಡಬೇಕು. ನನ್ನ ತಂಗಿನೂ ಬಂದಿದ್ದಾಳೆ, ಅವಳು ಡಾಕ್ಟರೇಟ್ ಮಾಡಿದ್ದಾಳೆ, ಅವಳು ಆಲ್ರೆಡಿ ಅಗ್ರಿಕಲ್ಚರ್ ಕಾಲೇಜಲ್ಲಿ. ನನಗೆ 3 ಜನ ತಂಗಿರು, ಅವರೆಲ್ಲ ಡಬಲ್ ಗ್ರಾಜ್ಯುಯೇಟ್ಸು. ನಮ್ಮಣ್ಣ ಇಂಜಿನಿಯರು, ನಾನು ಆ್ಯಕ್ಟ್ರು. ಯಾಕೆ ಹೇಳ್ತೀನಿ ಅಂದರೆ, ಆವತ್ತು ನಾನು ಹೇಳಿದೆ, ಅಪ್ಪ ಅಲ್ಲಿ ಇದು ಬಂದಿದೆ, ನಾವು ಯಾವುದಾದ್ರೂ ಒಂದು ಆರಿಸ್ಕೋಬೇಕು, ಒಂದು ಟೈಲರಿಂಗು ಇಲ್ಲ ಡ್ರಾಮೆಟಿಕ್ಸು. ಹೌದಾ, ಟೈಲರಿಂಗು ಅದಕ್ಕೆ 20 ರೂಪಾಯಿ ಬೇಕಂತೆ. ಯಾಕೆ 20 ರೂಪಾಯಿ ಅಂದರು. ಅದೇ ಸೂಜಿ ದಾರ ಕತ್ರಿ ಅದೆಲ್ಲ ತಗೋಬೇಕು ಅಂದರು. ಇನ್ನೊಂದು ಅಂದರು ಡ್ರಾಮೆಟಿಕ್ಸ್, ಅದಕ್ಕೆ ಏನಿಲ್ಲ ಅಂತ, ಹೋಗಿ ಅದಕ್ಕೆ ಸೇರ್ಕೊ ಹೋಗು. ಇದು ನೋಡಿ ಯಾವತ್ತು ನಾವೆಲ್ಲ ಮಾಡೋದೇನು ಅಂದರೆ, ಅವತ್ತು ಒಂದು ಕಾಲದಲ್ಲಿ ಸಿನಿಮಾ, ಕನ್ನಡ ಸಿನಿಮಾ ಯಾರ್ಯಾರು ಮಹಾನುಭಾವರಪ್ಪ ಎಲ್ಲ ರಾತ್ರಿ ಹೊತ್ತು ಕೆಲಸ ಮಾಡಿಕೊಂಡು ಚಿತ್ರಾನ್ನ ತಿನ್ಕೊಂಡು 1/2 ಕಾಫಿ ಕುಡ್ಕೊಂಡು ಬೆಳೆಸಿದಂಥ ಅಂಥ ಧೀಮಂತ ಶಕ್ತಿಗಳು, ಅವ್ರನ್ನೆಲ್ಲ ನೆನೆಸ್ಕೋತೀನಿ ಇವತ್ತು. ಈ ಒಂದು ಹೊತ್ತಿನಲ್ಲಿ ಅವರೆಲ್ಲ ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಮಾಡಿಕೊಟ್ಟಿದ್ದನ್ನು ನೋಡಿ ಕಲಿತು ಬಂದು ಇವತ್ತು ನನ್ನ 250ನೇ ಸಿನಿಮಾ ನಡೀತಾ ಇದೆ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಚಾರ್ಜ್ ಶೀಟ್ ಅನ್ನೋದು ನನ್ನ ಒಂಥರ ರೋಮಾಂಚನ ಮಾಡಿಬಿಡ್ತು. ಇದಕ್ಕೆ ಮುಖ್ಯ ಹೀರೋನೇ ಯಾರಪ್ಪ ಅಂದರೆ SK ಉಮೇಶ್. ಅವರೇ ಹೀರೋ ಪಿಕ್ಚರ್. ಈ ಸಿನಿಮಾ ಕತೆ ಅಲ್ಲ ಇದು. ಅವರು ನಮ್ಮ JP ನಗರದಲ್ಲಿ ಇದ್ದಾಗ ವೆರಿ ಸ್ಟ್ರಿಕ್ಟ್ ಆಫೀಸರು. ನಮ್ಮ ಮನೆಗೆ ಬಂದರು. ಮನೆಗೆ ಬಂದ್ಬಿಟ್ಟು, ಏನು ಹೆಂಗಿದೆ ಎಲ್ಲ ಓಕೆನಾ, ಅಕ್ಕಪಕ್ಕ ಏನು ತೊಂದರೆ ಇಲ್ವಾ ಅಂದರು. ಸರ್ ನೀವಿದ್ದೀರಲ್ಲ ಸರ್, ಏನು ತೊಂದರೆ ಇಲ್ಲ. ಆಮೇಲೆ ಒಂದು ಗ್ಯಾಜೆಟ್ ಕೊಟ್ಟರು, ಮನೆಗೆ ಹಾಕಿದ್ರು. ಇದು ನೋಡಿ, ಇದನ್ನು ಹಾಕಿದ್ದೀವಿ, ಇದು ಏನಾದರೂ ಯಾರಾದರೂ ಫಾಲ್ಸ್ ಬಂದು ಮಾಡಿ ಅಲಾರಮ್ ಆದರೆ ಇದು ನಿಮಗೂ ಅಲಾರಮ್ ಬರುತ್ತೆ, ಸ್ಟೇಷನ್ಗೂ ಬರ್ತಿದ್ರು. ಅದು ಕಾಳಜಿ ನೋಡಿ ಅವರು. ಅಂದರೆ ಸಮಾಜದಲ್ಲಿ ಒಬ್ಬ ನಮಗೆ ರಕ್ಷಣೆ ಕೊಡೋರು ಯಾರು? ದೇಶಕ್ಕೆ ರಕ್ಷಣೆ ಕೊಡೋನು ಸೈನಿಕ, ಸ್ಟೇಟ್ಗೆ ರಕ್ಷಣೆ ಕೊಡೋರು ಪೊಲೀಸ್ ಅಧಿಕಾರಿಗಳು, ಪೊಲೀಸು ವೇದೆಗಳು. ಸೊ ಅವರ ಒಂದು ಈ ಚಾರ್ಜ್ ಶೀಟ್ ಅನ್ನೋದು ಟೈಟಲ್ ನಮ್ಮ ನಿರ್ದೇಶಕರು ಇಟ್ಟರು. ಇದನ್ನು ನೋಡಿದಾಗ ನಮ್ಮದೇ JP ನಗರದಲ್ಲಿ ನಡೆದಂಥ ಘಟನೆ 2003 2008ವರೆಗೂ ಹುಡುಕ್ತಾನೆ ಇರ್ತಾನೆ, ತಂದೆ ಸಿಗಲ್ಲ. ಕಡೆಗೆ ಇವ್ರ ಕೇಸ್ ತಗೊಂಡು ಅದನ್ನು ಸಾಲ್ವ್ ಮಾಡಿ ಅದಕ್ಕೊಂದು ಅಂತ್ಯ ಕೊಡ್ತಾರೆ. ನಾನು ಈ ಸಿನಿಮಾ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ಈ ನಿರ್ಮಾಪಕರ ಬಗ್ಗೆ ನಿಜವಾಗ್ಲೂ ನಾವು ಕಾಳಜಿ ವಹಿಸಬೇಕು.
ಯಾಕೆಂದ್ರೆ ಇವರು ಹೇಳಿದ್ರು ಬಡ್ಜೆಟ್ ಇತ್ತಂದ್ರೆ ಧ್ರುವ, ಬಡ್ಜೆಟ್ ಇಲ್ಲಂದ್ರೆ ಸುಂದರ ಅಂತ. ನಮಗೆ ನೋ ಬಡ್ಜೆಟ್. ಚಾರ್ಜ್ ಶೀಟ್ ಯಾವ ರೀತಿ ಸಿನಿಮಾ ಆಗ್ಬೇಕಂದ್ರೆ, ಹಾಕಿರೋ ಬಂಡವಾಳ ಸುಂದರ್ರಾಜಿಗೆ ಹಾಕಿರೋ ಬಂಡವಾಳ ಇರ್ಲಿ, ಬರೋದು ಧ್ರುವನಿಗೆ ಬರೋ ಕಲೆಕ್ಷನ್ ಬರುತ್ತೆ. ಸಿನಿಮಾ ಕನ್ನಡ ಸಿನಿಮಾ ಆ ರೀತಿ ಆಗ್ಲಿ. ನಾವು ಕಮ್ಮಿ ಬಜೆಟ್ ಅಲ್ಲೇ ಸಿನಿಮಾ ಮಾಡ್ತೀವಿ, ಹೆಚ್ಚಾಗಿ ಗಳಿಸ್ತೀವಿ ಅಲ್ವಾ? ನಿಜ 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 ಮಾತು. ಯಾಕೆಂದ್ರೆ ಇಲ್ಲ ಒಂದ್ ನಿಮಿಷ, ದಟ್ ಇಸ್ ವೇ. ಇದು ತಮಾಷೆನೂ ಇದೆ, ಜೊತೆ ಸೀರಿಯಸ್ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಪ್ರತಿ ಕ್ಷಣನೂ ಆ ಸಿನಿಮಾ ಮಾಡುವಾಗ ಸರ್ ನಾವು ಯಾರು ಎಲ್ಲೋ 5 ಸ್ಟಾರ್ ಹೋಟೆಲಿಂದ ಊಟ ತರಿಸ್ಕೊಂಡು ತಿನ್ಲಿಲ್ಲ ಸರ್. ರೋಡ್ ಸೈಡ್ ಫುಡ್ ತಿಂದಿದ್ದ. ಆಮೇಲೆ ರೈಟ್ ಸರ್, ಅಲ್ಲೇ ಸಾರು, ಅಲ್ಲೇ ಸೊಪ್ಪು, ಅಲ್ಲೇ ಹಪ್ಪಳ, ಅಲ್ಲೇ ಇದು ಯಾವುದೋ ಒಂದು ಪೇಪರು. ನನಗೆ ಖುಷಿ ಆಯ್ತು ಅಂದ್ರೆ, ಸಿಕ್ಕತ್ತೆ ಮನೇಲಿ ಅದೆಲ್ಲ ಸಿಕ್ಕತ್ತೆ, ಹೋಟ್ಲಲ್ಲಿ ದುಡ್ಡು ಕೊಟ್ಟರೆ ಅದೆಲ್ಲ ಸಿಕ್ಕತ್ತೆ. ಸಿನಿಮಾದಲ್ಲಿ ಮಾತ್ರ ನಾವು ನಿಜವಾದ ಮನುಷ್ಯರಾಗಬೇಕು, ನಿಜವಾದ ಕಲಾವಿದರಾಗಬೇಕು. ಇದಕ್ಕೆ ಮುಖ್ಯ ಕಾರಣ ನಾನು ಬಹಳ ನೆನೆಸ್ಕೊಳ್ಳೋದು ರಾಜ್ಕುಮಾರ್ನ. ರಾಜ್ಕುಮಾರ್ನ ಯಾಕೆ ನೆನೆಸ್ಕೊಳ್ತೀನಿ ಅಂತಂದ್ರೆ, ಆ ಪುಣ್ಯಾತ್ಮ 1975 5,000 ರೂಪಾಯಿ ನೋಡಿರ್ಲಿಲ್ಲ. 54ರಲ್ಲಿ ಬರ್ತಾರೆ, 75ವರೆಗೂ ನೋಡೋಲ್ಲ. ಬಂಗಾರದ ಮನುಷ್ಯ ಆದ ಮೇಲೆ ಅವ್ರಿಗೆ ಸಂಭಾವನೆ ಜಾಸ್ತಿ ಆಗುತ್ತೆ. ಹೌದು, ಯಾವತ್ತು ಕೋಟಿ ರೂಪಾಯಿ ತಗೊಂಡವರೆಲ್ಲ, ಆದರೆ ಕೋಟಿ ಜನಗಳ ಹೃದಯವನ್ನ ಅವ್ರು ಗೆದ್ದು ಬಿಟ್ರು. ಹಣ ಬರುತ್ತೆ, ಯಾವತ್ತು ಬೇಕಾದ್ರೂ ಬರುತ್ತೆ. ನಾನು ಒಂದು ರೀತಿ ಅಲೆಕ್ಸಾಂಡರ್ನ ನಾನು ನಂಬವನು. ಅವರು ನಮ್ಮ ದೇಶನ ಬಂದು ಆಕ್ರಮಿಸ್ಕೊಂಡೆಲ್ಲ ತಗೊಂಡು ಹೋಗ್ಬೇಕು ಅನ್ನುವಾಗ ಕೇವಲ 30-32 ವರ್ಷದಲ್ಲಿ ತೀರ್ಕೊಂಡ್ಬಿಡ್ತಾನೆ. ಅವನು ಬರಿಗೈಲಿ ಹೋಗ್ತಾನೆ, ನಾವೆಲ್ಲ ಬರಿಗೈಲೇ ಹೋಗೋದು. ಹಾಗಾಗಿ ಈ ಸಿನಿಮಾ ಅವ್ರ ಬಡ್ಜೆಟ್ ಅಂತ ಕೇಳಲೇ ಇಲ್ಲ, ನಾವು ಮಾಡಿದ್ವಿ ಅಷ್ಟೇ. ಮಾಡಿ ಆ ಸಿನಿಮಾವನ್ನು ಅಚ್ಚುಕಟ್ಟಾಕ್ಬಿಟ್ರು. ನನಗೆ ನಿಜವಾಗ್ಲೂ ಖುಷಿ ಕೊಡೋದು, ನನ್ನ ಪಾತ್ರನ ಹೇಳಿದ್ರೆ ಯಾವಾಗಲೂ ನಮ್ಗೆ ಅನ್ಸತ್ತೆ. ಆದರೆ ನನ್ನ ಜೊತೆ ಮಾಡಿದಂಥ ಎಲ್ಲ ಯಂಗ್ಸ್ಟರ್ಸ್ ಅವರೆಲ್ಲ ಬರ್ತಾರೆ, ಈಗ ಬಂದು ಇಲ್ಲಿ ನಿಂತ್ಕೋತಾರೆ, ನಾನು ನೋಡ್ತೀನಿ. ಪ್ರತಿಯೊಬ್ಬರ ಕಣ್ಣಲ್ಲಿ ಒಂದು ಕನಸಿತ್ತು. ನಾವು ಯಾವತ್ತು ಅನ್ಕೋತೀವಿ, ಇವತ್ತೆಲ್ಲ ನಾಳೆ ನನಗೆ ಏನೋ ಒಂದು ಒಳ್ಳೆಯ ಪಾತ್ರ ಸಿಕ್ಕತ್ತೆ, ಇವತ್ತೆಲ್ಲ ನಾನು ಹೀರೋ ಆಗ್ತೀನಿ ಏನೋ ಅನ್ಸುತ್ತೆ. ಎಷ್ಟೋ ಜನ ಆಗೋದೇ ಇಲ್ಲ, ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ನಾವೆಲ್ಲವನ್ನೂ ನೋಡಿದ ಮೇಲೆ ನಮ್ಗೆ ಇವತ್ತು ಅನ್ಸತ್ತೆ. ನಿನ್ನೆ ರಾತ್ರಿ ಎಂ ವಿ ರಾಜಮ್ಮನ ಬಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ಅಮ್ಮ ಎಲ್ಲವನ್ನ ಮಾಡಿ ಅವ್ರ ಮಕ್ಕಳಿಗೆ ಹೇಳ್ತಾರೆ, ಸಾಕು ಮಗನಿಗೆ ಹೇಳ್ತಾರೆ, ನೀನು ಯಾವತ್ತೂ ಯಾರ ಮುಂದೆ ಕೈ ಚಾಚಬೇಡಪ್ಪ, ನಾವು ಸಿನಿಮಾ ರಂಗಲ್ಲಿ ಬಂದು ಮರ್ಯಾದೆ ಉಳಿಸ್ಕೋಬೇಕು. ಆ ಮರ್ಯಾದೆ ಯಾವತ್ತೂ ಉಳಿಯತ್ತೆ, ದುಡ್ಡು ಉಳಿಯಲ್ಲ, ಕೆಟ್ಟ ಹೆಸರು ತಗೋಬೇಡಿ ಅಂತ. ನನ್ನ ಮನೆಯಲ್ಲೂ ನಾನು ಅದನ್ನೇ ಹೇಳೋದು, ನಮ್ಮ ಮನೆಯಿಂದ ಹೊರಗಡೆಗೆ ಯಾವುದೇ ಕೆಟ್ಟ ಸುದ್ದಿ ಬರಬಾರ್ದು. ಇವ್ರ ಫ್ಯಾಮಿಲಿ ಹಾಗಂತೆ, ಇವ್ರು ಹೀಗೆ ದುಡ್ಡು ಮಾಡದಂತೆ, ಅವ್ರು ಹಾಗೆ ದುಡ್ಡು ಮಾಡದಂತ ಯಾರು ಹೇಳಬಾರ್ದು. ನಮ್ಮನೆ ಗೋಡೆ ಒಂದೊಂದು ಕಿವಿನೂ ಮಾತಾಡುತ್ತೆ, ನಮ್ಮನೆ ಫ್ಯಾನ್ ಮಾತಾಡುತ್ತೆ, ನಮ್ಮನೆ ಹಾಸಿಗೆ ಮಾತಾಡುತ್ತೆ. ಅಷ್ಟು ಕಷ್ಟದಲ್ಲಿ ನಮ್ಮ ತಂದೆ ಒಂದು ಮಾತಾಡಿದ್ರು, ಟೇಕ್ ಕೇರ್ ಆಫ್ ಪೈಸಾ, ರೂಬಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಶೋ ಮಿ ಯುವರ್ ಫ್ರೆಂಡ್, ಐ ಟೆಲ್ ವಾಟ್ ಯು ಆರ್. ನೀನು ಸ್ನೇಹಿತನ ತೋರಿಸು, ನಿನ್ನ ಯೋಗ್ಯತೆ ಏನು ಅಂತ ನಾನು ಹೇಳ್ತೀನಿ ತಂದು. ಹಾಗಾಗಿ ಇವತ್ತು ನನ್ನ ಗುರುಗಳಾದಂಥ ಡಾಕ್ಟರ್ ಎಚ್ ನರಸಿಂಹಯ್ಯನ ನೆನೆಸ್ಕೊತೀನಿ. ಅವರೊಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತಾರೆ. ಅವ್ರ ಜೋಬಲ್ಲಿ 100 ರೂಪಾಯಿ ಇರಲ್ಲ ಯಾವತ್ತು. ಆದರೆ ಅವ್ರು ಮಾಡಿಕೊಟ್ಟಿದೆ ಅಂದರೆ ವಿಜ್ಞಾನವನ್ನು ಕಲಿ, ಜ್ಞಾನವನ್ನು ಉಳಿಸ್ಕೊಂತ. ಅದೇ ರೀತಿ ಬರ್ತಾರೆ ನನ್ನ ಗುರುಗಳಾದಂಥ ಮತ್ತೊಬ್ಬರು ಗುರು ಅಂತ ಬಿ ವಿ ಕಾರಂತ. ಅವ್ರು ಹೇಳ್ತಾರೆ, ಯಾವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಡಿ, ದುಡ್ಡಿರೋ ಕಡೆ ಫೈಟ್ ಬರುತ್ತೆ, ಸುಳ್ಳು ಹೇಳಬೇಕಾಗತ್ತೆ ಅಂತ. ಅದಾದಮೇಲೆ ಬರ್ತಾರೆ ಬರ್ಗೂರು ರಾಮಚಂದ್ರಪ್ಪ ಬರ್ತಾರೆ. ಇವತ್ತು ಕೂಡ ಅವರ ಜೀವನವನ್ನು ನೋಡ್ತಾ ಇದ್ರೆ, ಅವರೇನು ಮಲ್ಟಿ ಸ್ಟೋರಿ ಕಾಂಪ್ಲೆಕ್ಸ್ ಅಲ್ಲಿ ಏನು ಬದುಕಿಲ್ಲ. ಅವ್ರು ಯಾವತ್ತವತ್ತು ಏನು ಬೀಡಿ ಏನು ಕೊಟ್ಟರು ಆ ಮನೆಯಲ್ಲಿ ಕುತ್ಕೊಂಡು ಅಲ್ಲೇ ಸಾಹಿತ್ಯ ಮಾಡಿಕೊಂಡು ಇವತ್ತು ಕೂಡ ಅವ್ರು ಯಾವುದೇ ರಾಜಕೀಯವಾಗಿ ನಂಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿದವರೆಲ್ಲ. ಸೊ ಇಂಥ ಗುರುಗಳ ಮಧ್ಯೆ, ಇಂಥ ಸ್ನೇಹಿತರ ಮಧ್ಯೆ ನಾನು ಇದೀನಲ್ಲ, ಇಂಥ ಮಗಳು ನನಗಿರೋದು ಎಷ್ಟು ಪುಣ್ಯ ಮಾಡಿ. ನಾವು ಪಡಿಬೇಕು. ಯಾವ ರೀತಿ ಪಡಿಬೇಕು ಅಂದ್ರೆ, ನಾವು ದೇವರನ್ನು ನೋಡಿಲ್ಲ, ಆದ್ರೆ ದೇವರು ಅಂತ ಮನುಷ್ಯನ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಅವ್ರನ್ನ ಆ ರೀತಿ ಕಂಡಾಗ್ಲೇ ಅವ್ರು ನಮ್ಮನ್ನು ಅದೇ ದೇವ್ರ ತರ ನೋಡ್ತಾರೆ. ನಾವು ಬೇರೆ ತರ ನೋಡಿದ್ರೆ ಅವರು ಬೇರೆ ತರನೇ ನೋಡ್ತಾರೆ. ಸೊ ಹಾಗಾಗಿ ಈ ಸಿನಿಮಾನ ನನಗೆ ಎಲ್ಲ ನನ್ನ ಮಾಧ್ಯಮದ ಮಿತ್ರರಲ್ಲಿರೋದು ಯಾರೇನೂ ಇಲ್ಲ, ಎಲ್ಲರೂ ನೋಡಿದ್ದಾರೆ. ವಾಸಣ್ಣ ಅಂತೂ ಬಿಗಿನಿಂಗಿಂದ ನೋಡಿದ್ದಾರೆ, ಇರೋರಲ್ಲ. ನಂದು ಒಂದೇ ಒಂದು ಕೋರಿಕೆ, ಕನ್ನಡ ಸಿನಿಮಾವನ್ನ ಬಂದು ನೋಡಿ ಅಂತ ನಾವು ಹೇಳಿದ್ದೀವಿ, ಇಲ್ಲ ಅಂತಲ್ಲ. ಪೈರಸಿಗಳಾಗಬಾರ್ದು. ಪೈರಸಿಯ ಮಾಡಿಬಿಟ್ರೆ ಏನಾಗತ್ತೆ ಅಂದರೆ, ಅದು ಜಿರಾಕ್ಸ್ ಕಾಪಿ ಆಗುತ್ತೆ. ಒರಿಜಿನಲ್ ನೋಡ್ರಿ, ಗೋಲ್ಡಲ್ಲಿ ನೋಡ್ರಿ,
ಯಾಕೆ ರೋಲ್ಡ್ ಗೋಲ್ಡನ್ ನೋಡಬೇಕು? ರೋಲ್ಡ್ ಗೋಲ್ಡ್ ಬೇಡ ನಮಗೆ, ಗೋಲ್ಡೇ ಬೇಕು. ಕನ್ನಡ ಸಿನಿಮಾ ಇವತ್ತು ಏನಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಅವತ್ತು ಕೂಡ ನಾವು ಇಂಟರ್ನ್ಯಾಷನಲ್ಲೇ, ಅವತ್ತು ಕೂಡ ನಾವು ಅನೇಕ ಸಿನಿಮಾಗಳನ್ನ ಮಾಡಿದ್ವಿ. ಕಾಸರವಳ್ಳಿ ಮಾಡಿದ್ದಾರೆ, ಕಾರ್ನಾಡ್ ಮಾಡಿದ್ದಾರೆ, ಆಮೇಲೆ ಚೋಮಂದುಡಿ ಮಾಡಿದ್ದೀನಿ, ದಬ್ಬಲಿ ನೀನಾದೆ ಮಗನೆ ಮಾಡಿದ್ದೀವಿ. ಒಂದಾನೊಂದು ಕಾಲಕ್ಕಿನ ಒಂದು ಸಿನಿಮಾ ಬೇಕಾ? ಬಿಡ್ರಿ ಅವೆಲ್ಲ ಬಿಡ್ರಿ. ಅನ್ವೇಷಣೆಯಿಂದ ಒಂದು ಸಿನಿಮಾ ಮಾಡಿದ್ರು, ಅದರಲ್ಲಿ ಹೆಣದ ಪಾತ್ರ ಬರೆದ್ರು ಚೆನ್ನಾಗಿ. ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತಂದ್ರು, ಸಾಕು ನಂಗೆ ಅದು. ಅಂದರೆ ಒಂದು ಮಾತು ನಾನು ಎಕ್ಸ್ಟೆಂಡೆಡ್ ಆಗಿ ಹೇಳ್ತೀನಿ, ಯಾವುದೇ ಒಂದು ವಿಚಾರ ತಗೊಂಡಾಗ ನಾವು ಅದಕ್ಕೆ ಗಂಭೀರವಾಗಿ ಅದಕ್ಕೊಂದು ಒತ್ತು ಕೊಡಬೇಕು. ಆ ಒಂದು ಚಿಕ್ಕ ಪಾತ್ರ ಅಂತ ಬರಲ್ಲ ಸಿನಿಮಾದಲ್ಲಿ, ಚಿಕ್ಕ ಪಾತ್ರ ಅಂತ ಇರಲ್ಲ. ಆ ಪಾತ್ರ ಇರುತ್ತೆ. ಗೇಟ್ ಕೀಪರ್ ಅಂತ ಬಂದಾಗ ಆ ಗೇಟ್ ಕೀಪರ್ ಏನೋ ಒಂದು ವಿಚಾರ ಇರುತ್ತೆ, ಅವನೇ ಅದನ್ನ ಸತ್ಯಗಳನ್ನ ನೋಡ್ಬಿಟ್ಟಿರ್ತಾನೆ. ಆ ಪಾತ್ರನ ಮಾಡಬೇಕಾದ ಸಂದರ್ಭದಲ್ಲಿ ಮಾಡಲೇಬೇಕು. ಅದಕ್ಕೆ ಕಲಾವಿದರು ಬೇಕು. ಎಲ್ಲ ರೀತಿ ಪಾತ್ರಗಳು ಮಾಡಬೇಕು. ವಿಲ್ಲನ್ ಮಾಡಿದ್ದೀನಿ, ಪೋಷಕ ಪಾತ್ರ ಮಾಡಿದ್ದೀನಿ, ನಾಯಕನ ಪಾತ್ರ ಮಾಡಿದ್ದೀನಿ, ತಮಿಳ್ನಲ್ಲಿ ಮಾಡಿದ್ದೀನಿ, ತೆಲುಗುನಲ್ಲಿ ಮಾಡಿದ್ದೀನಿ, ಮಲಯಾಳದಲ್ಲಿ ಮಾಡಿದ್ದೀನಿ, ಹಿಂದಿನಲ್ಲಿ ಮಾಡಿದ್ದೀನಿ. ಆದರೆ ಎಲ್ಲೇ ಮಾಡಿದ್ರು ನಮ್ಮ ಮನೆ ನಮಗೆ ಇಷ್ಟ. ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ನಾವು ವಿಜೃಂಭಿಸ್ಬೇಕ್ರಿ. ಅದು ಯಾರ್ಯಾರು ಈ ಮಣ್ಣಿನ, ಈ ಗಟ್ಟಿ ಮಣ್ಣಿನಲ್ಲಿ ಬಾಳಿ ಬೆಳಕಿದ್ದಾರೆ ಅವರೆಲ್ಲ ಇವತ್ತು ಚೆನ್ನಾಗೇ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಪಕ್ಕದಲ್ಲೇ ಕೂತಿರೋ ನಮ್ಮ ಜಯಮ್ಮ ಹಾಗೂ ರಾಕ್ಲೈನ್ ವೆಂಕಟೇಶು ಮತ್ತು ಇಲ್ಲಿರೋರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ. ಅವ್ರ ತಂದೆ ಸಿ ವಿ ಶಿವಶಂಕರ್ ಅಂತ ಮೊದಲನೇ ಕನ್ನಡ ಸಿನಿಮಾ ಮಾಡ್ತಾರೆ. ಎಲ್ರಿಗೂ ಒಂದು ಟೈಟ್ಲ್ ಇರ್ತಾರಪ್ಪ. ನಾವೆಲ್ಲ ಆಸೆ ಪಡೋದು ಅಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಇಷ್ಟೇ. ಅವರು ಮನೆ ಕಟ್ಟಿ ನೋಡು ಅಂತ ಒಂದು ಸಿನಿಮಾ ಮಾಡಿದ್ರು 1962 ಕಾಣುತ್ತೆ, 65. ಅವಾಗ ನಾನು ಜಯನಗರದಲ್ಲಿದ್ದೆ. ನಾನು ನೋಡಿದ ಮೊದಲನೇ ಕನ್ನಡದ ಸಿನಿಮಾದ ಚಿತ್ರೀಕರಣ. ಅವರು ಕೊನೆಯವರೆಗೂ ನನಗೆ ಒಂದು ಗುರುಸ್ಥಾನದಲ್ಲೇ ಇದ್ರು, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರು. ಅವರು ಇವತ್ತು ಕೂಡ ಬೆಂಗಳೂರು ಬಗ್ಗೆ ಅವರ ಹಾಡುಗಳಲ್ಲಿ ಬಹಳ ಒಳ್ಳೆ ವಿವರಣೆಗಳು ಬರುತ್ತೆ. ಬೆಂಗಳೂರು ಬಗ್ಗೆ ಬರುತ್ತೆ, ಜಯನಗರದ ಬಗ್ಗೆ ಅದ್ರ ಬಗ್ಗೆ ಬರೆದಿದ್ದಾರೆ. ಸೊ ಹೀಗಾಗಿ ಅಂತಹ ಒಬ್ಬ ನಿರ್ದೇಶಕ ಅಂದರೆ ಅಂತಹ ನಿರ್ದೇಶಕನ ಅವರ ಕುಡಿಯಾಗಿ ಬಂದಿರುವ ನಮ್ಮ ಈ ವೆಂಕಟ್ ಭಾರದ್ವಾಜ್ ನಾನು ಕಂಡಿಡ್ದಿದ್ದೆಲ್ಲಪ್ಪ ಅಂದರೆ ಏರ್ಪೋರ್ಟಲ್ಲಿ ಇವರು ಬಂದರು. ಸರ್ ನಮಸ್ಕಾರ ಸರ್ ಅಂತಂದರು. ಯಾರು ನೀವು ಅಂದೆ. ಸರ್ ನಾನು ನಿಮ್ಮ ಫ್ಯಾನು ಸರ್. ಎಷ್ಟೋ ಜನ ಫ್ಯಾನ್ ಇದ್ದಾರೆ, ನೀವು ನನ್ನ ಫ್ಯಾನ್ ಅಂದರೆ. ಸರ್ ನಾನು ಯಾರು ಗೊತ್ತಾ ಸರ್? ಅಲ್ಲಪ್ಪ ನೀನು ಫ್ಯಾನ್ ಅಂತ ಹೇಳಿದ್ರೆ ನೀನು ಯಾರು? ಸಿ ವಿ ಶಿವಶಂಕರ್ ಮಗ ಸರ್. ನನಗೆ ಇದಾಗೋಯ್ತು. ಯಾವಾಗಲೂ ಕಚ್ಚೆ ಪಂಚೆ ಉಟ್ಕೊಂಡು ಎಲ್ಲ ಬಡತನದಲ್ಲೇ ಇರ್ತಾರೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಇಲ್ಲ, ಎಲ್ಲ ತಂದೆ ತಾಯಿಗಳ ಕನಸು ಏನಿರ್ತಂದೆ. ನಾನು ಹೆಂಗೋ ಆಗ್ಬಿಟ್ಟೆ, ನನ್ನ ಮಕ್ಕಳು ಓದಿ ಚೆನ್ನಾಗಿರ್ಬೇಕು ಅಂತ ಹೇಳಿ IT ಮಾಡಿದ್ದಾರೆ. ಅವರು IT ಇದ್ರೊಳಗೆ ದೊಡ್ಡದಾಗಿ ಸಿಂಗಾಪುರ, ಜರ್ಮನಿ ಎಲ್ಲ ಕೆಲಸ ಮಾಡ್ತಾ ಇದ್ರು. 70 ದೇಶ ಸುತ್ತಿದ್ದಾಯ್ತು. ಈಗ ಅವರು ಎಲ್ಲ ಸುತ್ತ ಮೇಲೆ ಒಂದು ದಿವಸ ಬಂದ್ರು, ಒಂದು ಪಿಕ್ಚರ್ ಮಾಡಿದ್ರು. ನಾನು ಸೆನ್ಸಾರ್ ಇದ್ರಲ್ಲಿ ಇದ್ದೆ, ನೋಡ್ತಾ ಇದ್ದೆ. ಆಮ್ಲೆಟ್ ಆ ಪಿಕ್ಚರ್, ಆಮ್ಲೆಟ್ ಅಂತ ಪಿಕ್ಚರ್ ನೋಡಿದ ತಕ್ಷಣ ಆ ಪಿಕ್ಚರ್ ಅಷ್ಟು ಚೆನ್ನಾಗಿ ಮಾಡಿದ್ರು. ನನಗೆ ಯಾರು ಇದ್ರು ಡೈರೆಕ್ಟ್ ಅಂದ್ರೆ ನೋಡಿದ್ರೆ ಇವರೇ ಬಂದರು. ಆಮೇಲೆ ಇವರು ಹೇಳೋದಲ್ಲ, ನಮ್ಮ ಮನೆಗೆ 9:30 ಬಂದಾಗ ಕತೆ ಅಂತ ನಾನು ಮೊದಲೇ ಮನಸ್ಸಿಗೆ ಇಟ್ಕೊಂಡ್ಬಿಟ್ಟಿದ್ದೆ. ಇವ್ರಿಗೆ ಡೈರೆಕ್ಷನ್ ಯಾವತ್ತೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಅದು ನೆರವೇರಿತು. ನನಗೆ ಅನ್ನದಾತರಾದಂಥ ಲಕ್ಷ್ಮಣ್ ಹಾಗೂ ದಿನೇಶ್, ನಿಜವಾಗ್ಲ ಪುಣ್ಯಾತ್ಮ ಅರ್ಜುನ್ ಜ್ಯುವೆಲರಿ ಅವರು ಸಿನಿಮಾನೇ ಗೊತ್ತಿಲ್ಲ. ಆ ಪುಣ್ಯಾತ್ಮ ಸಿನಿಮಾ ಏನು ಅಂತ ಗೊತ್ತಿಲ್ಲ, ಆದರೆ ಆ ಸಿನಿಮಾವನ್ನು ಏನು ಅಂತ ತೋರಿಸ್ಬೇಕಾದವರು ಗೊತ್ತಿರೋರು ನಾವು ತೋರಿಸ್ಕೊಡ್ಬೇಕು ಅವ್ರಿಗೆ. ಯಾಕೆಂದರೆ ನಿರ್ಮಾಪಕರನ್ನು ಉಳಿಸ್ಕೋಬೇಕು ನಾವು. ಅವರು ಒಂದು ಸಿನಿಮಾ ಮಾಡಿದ್ರೆ ಇನ್ನು 10 ಸಿನಿಮಾ ಮಾಡ್ತಾರೆ. 10 ಸಿನಿಮಾ ಮಾಡಿದ್ರೆ ಇನ್ನು 100 ಜನಕ್ಕೆ ಕೆಲಸ ಸಿಗತ್ತೆ. ನಾನು ಹೇಳ್ತೀನಿ, ಕನ್ನಡಿಗರಿಗೆ ಕೆಲಸ ಸಿಗಬೇಕು, ಕನ್ನಡ ಕಲಾವಿದರಿಗೆ ಕೆಲಸ ಸಿಗಬೇಕು, ಕನ್ನಡದ ನಿರ್ದೇಶಕರಿಗೆ ಕೆಲಸ ಸಿಗಬೇಕು. ಕನ್ನಡ ಸಿನಿಮಾ ರಂಗ ಮೊದಲು ಏನು ಗತವೈಭವದಿಂದ ಇತ್ತು ಆ ಸ್ಥಾನವನ್ನು ಮತ್ತೆ ಪಡೆಯುತ್ತೇನೋ ನಂಬಿಕೆ ನನಗಿದೆ. ಸೊ ಈ ಒಂದು ಎಲ್ಲ ಮಾತುಗಳನ್ನ ಆಡಿ ನನಗೆ ಈ ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. 250 ದೊಡ್ಡ ನಂಬರ್ ಅಲ್ಲ, ಅದು ಬೇಕು ಅಂತ ಇದೆ. ಆದರೆ ಈಗ ವರ್ಷಕ್ಕೆ 250 ಸಿನಿಮಾ ಬರುತ್ತೆ, 300 ಸಿನಿಮಾ ಬರುತ್ತೆ. ನನಗೆ 250 ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ 53 ವರ್ಷ ಆಯಿತು. 53 ಇಯರ್ಸ್, 1973 2026ವರೆಗೂ ಕಾದು ಒಂದು ಹದ ಬಂದು ಈ ಪಾತ್ರ ಮಾಡಿದ್ದೀನಿ. ಯಾವತ್ತೂ ಸೀದೋಗ್ಬಿಡ್ಬಾರ್ದು ಪಾತ್ರಗಳು.
ಹದವಾಗಿರೋ ಪಾತ್ರನೂ ಹದವಾಗಿರಬೇಕು, ಮನುಷ್ಯನೂ ಹದವಾಗಿರಬೇಕು, ಮಾತು ಮೃದುವಾಗಿರಬೇಕು, ಭಾವನೆಗಳು ಚೆನ್ನಾಗಿರಬೇಕು, ನಡತೆ ನೇರವಾಗಿರಬೇಕು, ನೋಡಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬನ್ನಿ ಬನ್ನಿ, ನೀವು ಹಂಗೆ ತಪ್ಸ್ಕೊಳಕ್ಕಾಗಲ್ಲ. ನಾನೆಲ್ಲ ಹೇಳ್ತಾ ಇದ್ದೀನಿ, ಬನ್ನಿ ಪ್ಲೀಸ್. ಎಲ್ಲರೂ ಹಿಂದೆ ಬನ್ನಿ. ಬೆಟರ್ ಇವಾಗ. ಓಕೆ, ನೆಕ್ಸ್ಟ್ ಒಂದ್ ಸ್ವಲ್ಪ ಕೇಕ್ ನ ದಯವಿಟ್ಟು ರೆಡಿ ಮಾಡ್ಬಿಡಿ, ಬೇಗ ಕಟ್ ಮಾಡಿಸ್ಬಿಡೋಣ. ಮೊಬೈಲ್ ರೆಡಿ ಸರ್ ಮೇಡಮ್ ಒಂದು ಸ್ವಲ್ಪ ಡೌನ್ ಮಾಡಿ. ಮೊಬೈಲ್ ಡೌನ್ ಮಾಡಿ ಮೇಡಮ್. ನಿನ್ನ ಮಾತ್ರ ಪೋಸ್ ಕೊಡ್ತೇವೆ. Happy birthday to Sundar sir. Happy birthday to Sundar sir. Happy birthday to you. ಸರ್ ಮೇಡಮ್ ಇಲ್ಲಿ ಸರ್ ಆಕ್ಚುಲ್ ಆಗಿ ಈ ಸಿನಿಮಾ ಮಾಡೋ ಹಿಂದೆ ನನಗೆ ಫೆಬ್ರವರಿ ಬಾರ್, ನಾನು 2, ಅಮ್ಮ ಫೆಬ್ರವರಿ 28. ಅವಾಗ ನನಗೆ 75 ತುಂಬಿತು. ಆದರೆ ಈ ತಂಡಕ್ಕೆ ಅಷ್ಟೊಂದು ಖುಷಿ ಅವ್ರಿಗೆ. ಏನು ಸರ್ ಈ ಎನರ್ಜಿ ಅಂತಂದ್ರು, ಎನರ್ಜಿ ಬರೋದು ಇವ್ರುಗಳಿಂದ, ಪರಿಸರದಿಂದ ಬರೋದು, ನನಗೆ ಆ್ಯಕ್ಟಿಂಗಿಂದ ಬರೋದು ಎನರ್ಜಿ. ಹಾಗಾಗಿ ಇವರು ಈ ಚಿತ್ರ ನಂದು 250, 75 ದಾಟಿ 76 ನಡೀತಾ ಇದೆ. 75 ಪ್ಲಸ್ 4 months. ಥ್ಯಾಂಕ್ ಯು. ನನಗೆ 120 ವರ್ಷ ಆಗಬೇಕು ಅಂತ ಆಸೆ. ಇರ್ಲಿ ನೋಡೋಣ. ಥ್ಯಾಂಕ್ ಯು. ಈಗ ಕಡೆ ಕಾರ್ಯಕ್ರಮ ನಮ್ಮ ಗಣ್ಯರಿಗೆ ಒಂದು ಸನ್ಮಾನ ಮಾಡುವಂಥದ್ದು. ವೇದಿಕೆನ ಒಂದು ಸ್ವಲ್ಪ ಖಾಲಿ ಮಾಡಿಕೊಟ್ರೆ ನಾವು ಅವ್ರಿಗೆ ಕ್ವಿಕ್ ಆಗಿ ಒಂದು ಸನ್ಮಾನ ಮಾಡಿ ಈ ಕಾರ್ಯಕ್ರಮನ ಮುಗಿಸ್ತೀನಿ. ಧನ್ಯವಾದಗಳು ಜಯಮಾಲ ಮೇಡಮ್ ಬಂದಿದ್ದಕ್ಕೆ. ನೆಕ್ಸ್ಟ್ ಈಗ ರಾಕ್ಲೈನ್ ವೆಂಕಟೇಶ್ ಸರ್ಗೆ ನಮ್ಮ ನಿರ್ಮಾಪಕರಾದ ಲಕ್ಷ್ಮಣ್ ಸರ್ ಹಾಗೂ ದಿನೇಶ್ ಸರ್ ಗೌರವಿಸಬೇಕೆಂದು ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ನಮ್ಮ ಸುಂದರಾಜ್ ಸರ್ಗೆ ನಮ್ಮ ಡಾಕ್ಟರ್ ಪ್ರಮೋದ್ ಸರ್ ಇವಾಗ ಗೌರವಿಸಬೇಕೆಂದು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ನಾಯಕ ನಟರಾದ ಹರ್ಷರ್ಜುನ್ ಕಲಾಲ್ ಅವರು ನಮ್ಮ ಸೀನಿಯರ್ ಕಾಪ್ SK ಉಮೇಶ್ ಸರ್ಗೆ ಗೌರವಿಸಬೇಕೆಂದು ಕೇಳ್ಕೊತೀನಿ. ದಿನೇಶ್ ಮುಖ ಕಾಣ್ತಾರೆ, ಲಕ್ಷ್ಮಣ್ ದಿನೇಶ್ ಸ್ವಲ್ಪ ತಗೊಂಡು ಧನ್ಯವಾದ. ಮುತ್ತೋಣ ಜಾಗ ಲೋಹಿತ್ ಸಮಾರಂಭಕ್ಕೆ ಬಂದು ಈ ಒಂದು ಕೆಲಸವನ್ನು ಮಾಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡ್ತಾ ಇರೋದು ನಮಗೆ ತುಂಬಾ
ಮಾಡ್ತೀವಮ್ಮ. ಕೂತ್ಕೊಂಬಿಡಿ ಎಲ್ಲ.